ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ನೆಟ್ವರ್ಕ್ ಅಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಗಿವ್ ದ ರೀಸನ್ ಟೈಪ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರಲ್ಲ ಆ ಪ್ರಾಬ್ಲಮ್ಸ್ಗಳ ಮೇಲೆ ಒಂದು ಡಿಫ್ರೆಂಟ್ ಮೆಥಡ್ಸ್ಗಳಾಗಿರ್ಬೋದು, ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು ಮತ್ತು ಕ್ಲಾಸ್ 10ಗೆ ಏನೇನೆಲ್ಲ ಬೇಕೋ ಅದನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ನಿಮ್ಮ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ನಾಳೆ ಅನ್ನೋ ತನಕನೂ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನೂ ಯಾರು ಲೈಕ್ ಮಾಡಿಲ್ಲ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಅದಾದಮೇಲಿಂದ ವಿಡಿಯೋ ವಾಚ್ ಮಾಡ್ತಾ ಹೋಗಿ. ಓಕೆ, ಇವಾಗ ನಾವು ಚಾಪ್ಟರ್ 1 ಎಲೆಕ್ಟ್ರಿಸಿಟಿನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕೆಲವೊಂದಷ್ಟು ಡೆಫಿನೇಷನ್ಸ್ಗಳು ಮತ್ತು ಫಾರ್ಮುಲಾಸ್ಗಳನ್ನ ಮತ್ತು ಯೂನಿಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇವಾಗ ನೋಡಿ, ಮೊದಲನೇದಾಗಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು ಇವಾಗ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈಗ ಇದನ್ನು ಬರಿಬೋದು ನೀವು ಡೆಫಿನೇಷನ್. ಈಸಿಯೆಸ್ಟ್ ಡೆಫಿನೇಷನ್ ಇದೆ, ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡೋದೇನಪ್ಪ ಅಂದರೆ ಇದೇ ಡೆಫಿನೇಷನ್ ಅನ್ನು ನೀವು ಬರೀರಿ. ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಡೆಫಿನೇಷನ್ ಆಯಿತು. ಮತ್ತು ಈ ಒಂದು ಕರೆಂಟನ್ನು ನಾವು ಯಾವ ಡಿವೈಸಿಂದ ನಾವು ಮೆಜರ್ ಮಾಡ್ತೀವಪ್ಪ ಅಂದರೆ ದಟ್ ಈಸ್ ಆ್ಯಮ್ಮೀಟರ್ ಅನ್ನೋ ಒಂದು ಡಿವೈಸಿಂದ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಆ್ಯಮ್ಮೀಟರ್ನ ಯಾವುದ್ರಲ್ಲಿ ಕನೆಕ್ಟ್ ಮಾಡ್ತೀವಿ? ಸೀರೀಸ್ ಕನೆಕ್ಷನಲ್ಲಿ ಆ್ಯಮ್ಮೀಟರನ್ನು ಕನೆಕ್ಟ್ ಮಾಡ್ತೀವಿ. ಇದಿಷ್ಟು ನಿಮಗೆ ನೆನಪಿರಬೇಕಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕರೆಂಟ್ನ ಫಾರ್ಮುಲಾ ಏನು? ಮ್ಯಾಥಮೆಟಿಕಲ್ ಫಾರ್ಮುಲಾ ದಟ್ ಈಸ್ I = Q/T. ಅದಾದ್ಮೇಲಿಂದ ಇವಾಗ ಈ ಕರೆಂಟಿಗೆ SI ಯೂನಿಟ್ ಏನು? ದಟ್ ಈಸ್ ಆಂಪಿಯರ್. ನಾವು ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರ್ ಎ ಇಂದ. ಓಕೆ, ಇದಿಷ್ಟು ಕರೆಂಟ್ನ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಅಮೌಂಟ್ ಆಫ್ ವರ್ಕ್ ಡನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳಿದ್ರು ಇದೇ ಡೆಫಿನೇಷನ್ನ ಬರೀಬೇಕು. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೇಳಿದ್ರು ನೀವು ಇದೇ ಡೆಫಿನೇಷನನ್ನು ಬರೀಬೇಕು. ಎ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸರಿನಾ? ಈ ಒಂದು ಡೆಫಿನೇಷನನ್ನು ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ ನೀವು ಬರೀಬೇಕಾಗುತ್ತೆ. ಮತ್ತು ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಯಾವುದು? ದಟ್ ಈಸ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಈಸ್ ಎ ಡಿವೈಸ್ ವಿಚ್ ಮೆಜರ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ ವೋಲ್ಟ್ ಮೀಟರನ್ನು. ಆ್ಯಮ್ ಮೀಟರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇದಿಷ್ಟು ವೋಲ್ಟ್ ಮೀಟರ್ನ ಬಗ್ಗೆ ಆಗಿತ್ತು. ಇವಾಗ ನೆಕ್ಸ್ಟ್, ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಐತಲ್ಲ, ಅದ್ಯಾವುದು? V = W/Q. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡ್ತಕ್ಕಂತಹ ಒಂದು ಫಾರ್ಮುಲಾ. ನೆಕ್ಸ್ಟ್ ಯೂನಿಟ್ ಏನು ಆಗಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡ್ತಕ್ಕಂಥ SI ಯೂನಿಟ್ ಯಾವುದಪ್ಪ ಅಂದರೆ ದಟ್ ಈಸ್ ವೋಲ್ಟ್. ಕ್ಯಾಪಿಟಲ್ ಲೆಟರ್ V ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಚಾರ್ಜಸ್ಗಳು ಫ್ಲೋ ಆಗ್ತಿದೆ ಅಥವಾ ಕರೆಂಟ್ ಫ್ಲೋ ಆಗ್ತಿದೆ, ಅದನ್ನ ಆಪೋಸ್ ಮಾಡ್ತಕ್ಕಂಥದ್ದು, ತಡೀತಕ್ಕಂಥದ್ದು. ಈ ಕಂಡಕ್ಟರಲ್ಲಿ ಒಂದು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅನ್ಕೊಳ್ಳಿ, ಆ ಕರೆಂಟನ್ನು ಹೋಗ್ದಿಲ್ದಂಗೆ ತಡೆಯೋ ಅಂಥದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಡೆಫಿನೇಷನ್ ಏನು? ದ ಅಪೋಸಿಷನ್ ಅಫರ್ಡ್ ಬೈ ದ ಕಂಡಕ್ಟರ್ ಫಾರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಬರೀರಿ, ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ನಾವು ಬರೀರಿ, ಅಥವಾ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಬರೀರಿ. 3 ಡೆಫಿನೇಷನ್ ಬರೆದ್ರು ನಿಮಗೆ ಕರೆಕ್ಟ್. ಸರಿನಾ? ಏನದು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ದ ಅಪೋಸಿಷನ್ ಅಫರ್ಡ್ ಬೈ ದ ಕಂಡಕ್ಟರ್ ಫಾರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಫ್ಲೋ ಆಫ್ ಚಾರ್ಜಸ್. ಇದಿಷ್ಟು ರೆಸಿಸ್ಟೆನ್ಸ್ನ ಬಗ್ಗೆ ಆಗಿತ್ತು. ರೆಸಿಸ್ಟೆನ್ಸ್ನ ಡೆಫಿನೇಷನ್ ಕೇಳಿದ್ರೆ ಈ ಒಂದು ಡೆಫಿನೇಷನನ್ನು ನೀವು ಬರೀರಿ. ಓಕೆ, ನೆಕ್ಸ್ಟ್ ಇವಾಗ ರೆಸಿಸ್ಟೆನ್ಸನ್ನು ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಯಾವುದು? ದಟ್ ಈಸ್ ಓಮ್ ಮೀಟರ್ ಅಂತ ಕರಿತೀವಿ. ಆ ಓಮ್ ಮೀಟರ್ ಅನ್ನೋದು ಯಾವ ಡಿವೈಸ್ ಅಂದರೆ ರೆಸಿಸ್ಟೆನ್ಸ್, ಈ ಒಂದು ಡಿವೈಸ್ನ ಬಗ್ಗೆ ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಇವಾಗ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಏನು? ಅಕಾರ್ಡಿಂಗ್ ಟು ಓಮ್ಸ್ ಲಾ ಫಾರ್ಮುಲಾ ಕೊಟ್ಟಿದ್ದಾರೆ. ದಟ್ ಈಸ್ R = V/I. ಓಕೆನಾ? V = IR ಅಲ್ಲ ಓಮ್ಸ್ ಲಾ ಫಾರ್ಮುಲಾ. ಅದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ R = V/I ಬಂತು. ನೆಕ್ಸ್ಟ್ ಇವಾಗ ಯೂನಿಟ್ ಏನೋ ರೆಸಿಸ್ಟೆನ್ಸಿಗೆ? ದಟ್ ಈಸ್ ಓಮ್. ಓಮ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಓಕೆ, ಅದರ ಸಿಂಬಲ್ನು ಸಹ ನೀವು ಆಲ್ರೆಡಿ ಇವಾಗ ಕಲ್ತಿದ್ದೀರಾ. ಸರಿ, ಇವಾಗ ನಾವು ಸೆಕೆಂಡ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಕೇಳ್ತಿದ್ರೆ? ಸ್ಟೇಟ್ ಓಮ್ಸ್ ಲಾ ಅಂಡ್ ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲಿ. ಅಂದರೆ ನೀವು ಓಮ್ಸ್ ಲಾ, ಸ್ಟೇಟ್ ಓಮ್ಸ್ ಲಾ ಅಂತ ಕೊಟ್ಟರೆ ನೀವು ಓಮ್ಸ್ ಲಾವನ್ನು ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟನ್ನು ನೀವು ಬರೀಬೇಕು. ಅದಾದ್ಮೇಲಿಂದ ಏನು ಕೇಳ್ತಿದ್ರೆ? ಅಂಡ್ ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲಿ. ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲಿ ಅಂತಂದರೆ ನೀವು ಈಕ್ವೇಷನನ್ನು ಬರೀಬೇಕು.
ಓಮ್ಸ್ ಲಾದ ಈಕ್ವೇಷನ್ ಇದೆಯಲ್ಲ ಅದನ್ನು ಸಹ ನೀವು ಬರೀಬೇಕು. ಇವಾಗ ಈ ರೀತಿ ಕೊಟ್ಟಾಗ ನೀವು ಬರೀ ಸ್ಟೇಟ್ಮೆಂಟ್ ಬರೆದ್ರೆ ಅವ್ರು ಕಂಪ್ಲೀಟ್ ಮಾರ್ಕ್ಸನ್ನು ಕೊಡೋಲ್ಲ. ಅದಕ್ಕೋಸ್ಕರ ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲಿ ಅಂತ ಐತಲ್ಲ ಅದಕ್ಕೆ ನೀವು ಈ ಈಕ್ವೇಷನ್ನು ಸಹ ನೀವು ಬರೀಬೇಕಾಗುತ್ತೆ. ಓಕೆ, ಇವಾಗ ನಾವು ಸ್ಟೇಟ್ಮೆಂಟ್ನ ಫಸ್ಟ್ ಬರೆಯೋಣ. ಸ್ಟೇಟ್ಮೆಂಟ್ ಏನು ಆಗಿದ್ರೆ ಓಮ್ಸ್ ಲಾದು ಅಂತಂದರೆ ದ ಕರೆಂಟ್ ಐ ಫ್ಲೋಯಿಂಗ್ ಇನ್ ಎ ಮೆಟಾಲಿಕ್ ವೈರ್ and the potential difference V across the terminals in an electric circuit is directly proportional to the current flowing through it, provides temperature remains same. ಅಂದರೆ ನೋಡ್ರಿ, ಯಾವುದೋ ಒಂದು ಕಂಡಕ್ಟರಲ್ಲಿ ಅಥವಾ ಮೆಟಾಲಿಕ್ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅನ್ಕೊಳ್ಳಿ, ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ ಒಂದು ಕಂಡಕ್ಟರ್ನ ಅಥವಾ ಬ್ಯಾಟ್ರಿಯ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಮತ್ತೆ ಯಾವಾಗಪ್ಪ ಅಂತಂದರೆ ಓಮ್ಸ್ ಲಾ ಎಲ್ಲ ಕಂಡೀಷನಲ್ಲೂ ಅಪ್ಲೈ ಆಗಲ್ಲ. ಯಾವಾಗಪ್ಪ ಅಂದರೆ ದಟ್ ಈಸ್ ಟೆಂಪರೇಚರ್ ಏನಾಗಿರಬೇಕು, ರಿಮೈನ್ಸ್ ಸೇಮ್ ಆಗಿರಬೇಕು, ಟೆಂಪರೇಚರ್ ವೇರಿ ಆಗಬಾರ್ದು, ಅವಾಗಷ್ಟೇ ಇದು ಅಪ್ಲೈ ಆಗುತ್ತೆ. ಓಕೆ, ಇದಿಷ್ಟು ನಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ನೋಡ್ರಿ, ಅವ್ರು ಏನು ಕೇಳ್ತಿದ್ದಾರೆ, ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲಿ ಅಂತ ಹೇಳ್ತಿದಾರಲ್ವಾ, ಅದಕ್ಕೋಸ್ಕರ ನೀವೇನು ಬರೀಬೇಕಾಗುತ್ತೆ, ಈ ಈಕ್ವೇಷನನ್ನು ಬರೀಬೇಕಾಗುತ್ತೆ. ಓಮ್ಸ್ ಲಾ ಈಕ್ವೇಷನನ್ನು ವಿ ಈಸ್ ಈಕ್ವಲ್ ಟು ಐ ಆರ್. ಇಲ್ಲಿ ಫಸ್ಟ್ ನೀವು ಏನಂತ ಬರೀರಿ ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ಅದಾದ್ಮೇಲಿಂದ ವಿ ಈಸ್ ಈಕ್ವಲ್ ಟು ಐ ಆರ್. ಇದು ಮ್ಯಾಥಮೆಟಿಕಲ್ ಫಾರ್ಮಲ್ ಆಯಿತು. ಓಕೆ, ನಾವಿವಾಗ ಥರ್ಡ್ ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥರ್ಡ್ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರು ಯಾವ ಒಂದು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಕ್ಲಾಸ್ 10th ಟೆಕ್ಸ್ಟ್ ಬುಕ್ಕಲ್ಲಿ. ಆ 4 ಪಾಯಿಂಟ್ಸ್ ಯಾವುದಪ್ಪ ಅಂದರೆ ದಟ್ ಈಸ್ ಲೆಂತ್ ಆಫ್ ಎ ಕಂಡಕ್ಟರ್, ಎರಡನೇದಾಗಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್, ಮೂರನೇದು ನೇಚರ್ ಆಫ್ ಎ ಮೆಟೀರಿಯಲ್ ಅಥವಾ ನೇಚರ್ ಆಫ್ ಎ ಮೆಟೀರಿಯಲ್ ಆಫ್ ಎ ಕಂಡಕ್ಟರ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು 4ನೇದಾಗಿ ಟೆಂಪರೇಚರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದಿಷ್ಟು ನಾವು ಯಾವ ರೀತಿ ಸಿಂಪಲಾಗಿ ನೆನಪಲ್ಲಿ ಇಟ್ಕೊಬೇಕಪ್ಪ ಅಂದರೆ ನೋಡಿ, ಸಿಂಪಲಾಗಿ ನೆನಪಲ್ಲಿ ಇಟ್ಕೊಬೇಕಂದ್ರೆ ನೀವು ಇವಾಗ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಫಾರ್ಮುಲಾ ಇದೆಯಲ್ಲ, ಇದ್ರ ಬೇಸಿಸ್ ಮೇಲೆ ನೀವು ನೆನಪಲ್ಲಿ ಹಿಡಿಬೋದು. ಯಾವ ರೀತಿನಪ್ಪ ಅಂದರೆ ರೆಸಿಸ್ಟೆನ್ಸ್ ಆರ್ ಅಂದರೆ ರೆಸಿಸ್ಟೆನ್ಸ್, ಎಲ್ ಲೆಂತ್ನ ಮೇಲೆ ಡಿಪೆಂಡ್ ಆಗಿದೆ, ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಐತಲ್ಲ ಅದಕ್ಕೋಸ್ಕರ ಎನ ಮೇಲೆ ಡಿಪೆಂಡ್ ಆಗಿದೆ, ಮತ್ತು ರೋ ಇದೆಯಲ್ಲ ಈ ರೋ ರಿಪ್ರೆಸೆಂಟ್ ನೇಚರ್ ಆಫ್ ಎ ಮೆಟೀರಿಯಲ್. ನೇಚರ್ ಆಫ್ ಎ ಮೆಟೀರಿಯಲ್ ಚೇಂಜ್ ಆದಂಗೆ ರೆಸಿಸ್ಟಿವಿಟಿ ಸಹ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ರೆಸಿಸ್ಟಿವಿಟಿ ಸಹ ನೇಚರ್ ಆಫ್ ಮೆಟೀರಿಯಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದಿಷ್ಟು ಒಂದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ನ ಬಗ್ಗೆ ಆಗಿತ್ತು. ಇವಾಗ ನೆಕ್ಸ್ಟ್ ನೋಡಿ, 4ನೇ ಕ್ವಶನ್, ಡಿಫೈನ್ ಎಲೆಕ್ಟ್ರಿಕ್ ಪವರ್ ಅಂಡ್ ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್. ಇದನ್ನು ಸಹ ಸಾಕಷ್ಟು ಸಲ ಕೇಳಿದ್ದಾರೆ, ಅದಕ್ಕೋಸ್ಕರ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಡಿಫೈನ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳ್ತಾರೆ, ಆದರೆ ಡೆಫಿನೇಷನನ್ನು ಬರೀಬೇಕು. ಇದರಲ್ಲಿ 2-3 ಡೆಫಿನೇಷನ್ಸ್ಗಳಿದೆ, ಅದರಲ್ಲಿ ಯಾವ್ದು ಬರೆದ್ರು ಸಹ ಕರೆಕ್ಟೇ. ಇವಾಗ ಮೊದಲನೇದಾಗಿ ಡೆಫಿನೇಷನನ್ನು ನೋಡ್ತಾ ಹೋಗೋಣ. ಏನದು ಡೆಫಿನೇಷನ್ ಅಪ್ಪ ಅಂದರೆ ರೇಟ್ ಆಫ್ ಡೂಯಿಂಗ್ ಎಲೆಕ್ಟ್ರಿಕ್ ವರ್ಕ್. ಅಂದರೆ ಈ ಯಾವ ಎಲೆಕ್ಟ್ರಿಕ್ ವರ್ಕನ್ನು ನಾವು ಮಾಡ್ತಿದ್ದೀವಿ ಒಂದು ಸರ್ಟೈನ್ ಟೈಮಲ್ಲಿ ಅಂತಂದರೆ ಅದು ಪವರ್ ಅಂತ ನಾವು ಹೇಳ್ಬೋದು. ಓಕೆ ನೋಡಿ, ಯಾವ ರೀತಿ ಅಂತಂದರೆ ಪಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಡಬ್ಲ್ಯೂ ಅಂತಂದ್ರೇನು, ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಅಂದರೆ ನಾವು ಏನಂತ ಬರಿಬೋದು, ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ನಾವು ಬರಿಬೋದಲ್ವಾ, ಸೇಮ್ ಅದನ್ನೇ ಇಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇದಾಗಿ ಏನಿದೆ ಇನ್ನೊಂದು ಡೆಫಿನೇಷನು, ದಟ್ ಈಸ್ ರೇಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ರೇಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಅಂತಂದ್ರೇನು, ಅಥವಾ ಯುಟಿಲೈಸ್ಡ್ ಅಂತ ನಾವು ಬರೆದ್ರು ಕರೆಕ್ಟೇ. ನೀವು ಈ ಡೆಫಿನೇಷನನ್ನು ಬೇರೆ ಥರನೂ ಬರಿಬೋದು, ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ರೇಟ್ ಆಫ್ ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಬರೆದ್ರು ಸಹ ಆಗುತ್ತೆ ಎಲೆಕ್ಟ್ರಿಕಲ್ ಪವರಿಗೆ ಡೆಫಿನೇಷನ್. ಓಕೆ, ಇವಾಗ ಎಲೆಕ್ಟ್ರಿಕ್ ಪವರ್ನ ಡೆಫಿನೇಷನ್ಸ್ಗಳನ್ನು ನೋಡಿದ್ವು, ಅದಕ್ಕೆ ಫಾರ್ಮುಲಾಸ್ಗಳು ಸಹ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಎರಡನೇದಾಗ ಅವ್ರು ಕೇಳ್ತಿರೋದು ಎಸ್ ಐ ಯೂನಿಟ್ನ ಬರೀರಿ ಅಂತ. ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂತಂದರೆ ದಟ್ ಈಸ್ ವ್ಯಾಟ್. ವ್ಯಾಟ್ ಈಸ್ ದ ಎಲೆಕ್ಟ್ರಿಕ್ ಪವರ್ನ ಎಸ್ ಐ ಯೂನಿಟ್. ಓಕೆ, ಇವಾಗ ಫಾರ್ಮುಲಾಸ್ಗಳನ್ನ ನೋಡಿ. ಫಾರ್ಮುಲಾಸ್ಗಳು 5 ಫಾರ್ಮುಲಾಸ್ಗಳಿದ್ದಾವೆ ಈ ಒಂದು ಎಲೆಕ್ಟ್ರಿಕ್ ಪವರ್ಗೆ. ನೀವು ಯಾವುದನ್ನ ಯಾವ ಕಂಡೀಷನ್ ಬರ್ತಾವೋ ಅವಾಗ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಇವಾಗ ಮೊದಲನೇದಾಗಿ ಪಿ ಈಸ್ ಈಕ್ವಲ್ ಟು ವಿ ಐ ಅಂತ ಬರಿಬೋದು. ನಾನು ಈ ಒಂದು ಚಾಪ್ಟರ್ದು ಕಂಪ್ಲೀಟ್ ಸೀರೀಸನ್ನು ಅಥವಾ ವಿಡಿಯೋ NCERT ರೀಡ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಆ ವಿಡಿಯೋಸ್ಗಳನ್ನು ಯಾರು ನೋಡಿಲ್ಲ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಿದಿರಾ ಅಂತಂದರೆ ನೀವು ಯಾವ ಕ್ವಶನ್ಸನ್ನು ಚಾಪ್ಟರಲ್ಲಿ ಕೊಟ್ಟರು ಸಹ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಎಲೆಕ್ಟ್ರಿಸಿಟಿಯ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳು, ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳಿದಾವಲ್ಲ ಅವರು ಬೇಸಿಸ್ ಮೇಲೆ ನಾನು ವೀಡಿಯೋಸ್ನ ಮಾಡಿದ್ದೀನಿ. ಆ ವಿಡಿಯೋನು ಸಹ ನೀವು ನೋಡಿ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಕಂಪ್ಲೀಟಾಗಿ ನ್ಯೂಮರಿಕಲ್ ಸಾಲ್ವ್ ಮಾಡೋದು ಯಾವ ರೀತಿ, ನೀವು ಯಾವುದ್ಯಾವುದೋ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕಿಂತ ಫಸ್ಟ್ NCERT ಅಥವಾ ನಿಮ್ಮ ಕ್ಲಾಸ್ 10th ಟೆಕ್ಸ್ಟ್ ಬುಕ್ ಇದೆಯಲ್ಲ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿ, ಅದಾದ್ಮೇಲಿಂದ ಬೇರೆ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ. ಯಾಕಪ್ಪ ಅಂದರೆ ನೀವು ಕ್ವಶನ್ಸ್ಗಳು ಬಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲೇ ಬರಬೇಕು, ಆ ಟೆಕ್ಸ್ಟ್ ಬುಕ್ ಬಿಟ್ಟು ಬರಲ್ಲ. ಅದಕ್ಕೋಸ್ಕರ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನು ತರೋ ಆಗಿ ನೆಕ್ಸ್ಟ್ ನೀವು ಬೇರೆ ಮೆಟೀರಿಯಲ್ಸ್ಗಳಿಗೆ ಹೋಗಿ. ಇವಾಗ ಫಾರ್ಮುಲಾಸ್ಗಳನ್ನ ಅಬ್ಸರ್ವ್ ಮಾಡಿ. ಪಿ ಈಸ್ ಈಕ್ವಲ್ ಟು ವಿ ಐ, ಅದಾದ್ಮೇಲೆ ಎರಡನೇ ಫಾರ್ಮುಲಾ ಏನು ಬರಿಬೋದು, ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ಇದು ಯಾವ ರೀತಿ ಬರ್ತಪ್ಪ ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಚೇಂಜ್ ಮಾಡಿದ್ದೀವಿ. ಓಕೆ, ಅದಾದ್ಮೇಲಿಂದ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಇ ಬೈ ಟಿ
P is equal to W/T. ಇವಿಷ್ಟು 5 ಫಾರ್ಮುಲಾಸ್ಗಳು ಪವರಿಗೆ ಆಗಿತ್ತು. ಓಕೆ, ಇವಾಗ ನಾವು ಫಿಫ್ತ್ ಕ್ವಶನಿಗೆ ಹೋಗೋಣ. ಫಿಫ್ತ್ ಕ್ವಶನಲ್ಲಿ ಏನು ಹೇಳ್ತಿದಾರಪ್ಪ ಅಂದರೆ, ಸ್ಟೇಟ್ ಜೌಲ್ಸ್ ಲಾ ಆಫ್ ಈಟಿಂಗ್, ಎಕ್ಸ್ಪ್ರೆಸ್ ಇಟ್ ಇನ್ ಈಕ್ವೇಷನ್ ಫಾರ್ಮ್. ಅಂದರೆ ಜೌಲ್ಸ್ ಲಾ ಆಫ್ ಈಟಿಂಗ್ನ ಸ್ಟೇಟ್ಮೆಂಟನ್ನು ಬರೀಬೇಕು, ಪ್ಲಸ್ ಅದ್ರ ಮ್ಯಾಥಮೆಟಿಕಲ್ ಈಕ್ವೇಷನ್ ಇದೆಯಲ್ಲ ಅದನ್ನು ಸಹ ನೀವು ಬರೀಬೇಕಾಗುತ್ತೆ. ಇವಾಗ ಜೌಲ್ಸ್ ಲಾ ಆಫ್ ಈಟಿಂಗ್ದು ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಜಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಕರೆಂಟ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಅದಾದ್ಮೇಲಿಂದ ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗೈತೆ, ಒಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ನ ಮೇಲೆ ಡಿಪೆಂಡ್ ಆಗಿದೆ, ಮತ್ತು ಥರ್ಡ್ ಟೈಮ್ನ ಮೇಲೆ ಡಿಪೆಂಡ್ ಆಗಿದೆ, ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಜಿಸ್ಟರ್. ಅಂದರೆ ಏನಪ್ಪ ಅಂದರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, H is equal to I²RT. ಇದೊಂದು ಜೌಲ್ಸ್ ಲಾ ಆಫ್ ಹೀಟಿಂಗ್ನ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇವಾಗ ಸಿಕ್ಸ್ತ್ ಕ್ವಶನಿಗೆ ಹೋಗೋಣ. ಸಿಕ್ಸ್ತ್ ಕ್ವಶನಲ್ಲಿ ಏನು ಕೇಳ್ತಿದಾರಪ್ಪ ಅಂದರೆ, ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್ಸ್ ವೈ. ಟಂಗ್ಸ್ಟನ್ ಅನ್ನೋ ಒಂದು ಮೆಟಲನ್ನು ನಾವು ಎಲೆಕ್ಟ್ರಿಕ್ ಬಲ್ಬ್ಸ್ಗೆ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ಯಾಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಟಂಗ್ಸ್ಟನ್ನು ತುಂಬ ಹೈ ಇರುತ್ತೆ. ಇಡೀ ಪಿರಿಯಾಡಿಕ್ ಟೇಬಲಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳಿಗಿಂತ ಟಂಗ್ಸ್ಟನ್ ಅನ್ನೋ ಒಂದು ಎಲಿಮೆಂಟಿಗೆ ತುಂಬ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಬಲ್ಬ್ಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಇದು ಟಂಗ್ಸ್ಟನ್ ಅನ್ನೋ ಮೆಟಲಿಗೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತಲ್ಲ, ಅದು ಬೇಗ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವುದಕ್ಕೆ, ಹೀಟ್ ಎನರ್ಜಿ ಮತ್ತು ಲೈಟ್ ಎನರ್ಜಿಯಾಗಿ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಅದು ಬೇಗ ಮೆಲ್ಟ್ ಸಹ ಆಗಲ್ಲ. ಆ ಕಾರಣಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಬಲ್ಬ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಅದಕ್ಕೆ ಏನಂತ ಬರೀತಿರೋ ರೀಸನ್ನು, ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಟಂಗ್ಸ್ಟನ್ ಈಸ್ 3380 ಡಿಗ್ರಿ ಸೆಲ್ಸಿಯಸ್ ಆಸ್ ಹೈ ರೆಸಿಸ್ಟೆನ್ಸ್ so that the electrical energy can easily change into heat energy and then light energy. ಇದು NCERT ಲೈನೇ ಆಗೈತೆ ಡೈರೆಕ್ಟಾಗಿ. ಮತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ರಿ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗೋಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕಲ್ ಎನರ್ಜಿ ಯುಟಿಲೈಸ್ ಆಗುತ್ತೆ. ಮಿನಿಮಮ್ ಎನರ್ಜಿ ಯುಟಿಲೈಸ್ ಆಗೋದು ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ ಆಗೋಕ್ಕೆ. ನಮಗೆ ಬೆಳಕು ಏನು ಕೊಡುತ್ತೆ ಅದಕ್ಕೆ ಕಡಿಮೆ ಎನರ್ಜಿ ಬಳಸ್ಕೊಳ್ಳುತ್ತೆ. ಹೀಟಾಗಿ ಡೆವಲಪ್ ಆಗೋಕ್ಕೋಸ್ಕರ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗೋಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕಲ್ ಎನರ್ಜಿ ಯುಟಿಲೈಸ್ ಆಗುತ್ತೆ. ಇದನ್ನು NCERTಲಿ ಕೊಟ್ಟಿದ್ದಾರೆ ಲೈನನ್ನು, ನೀವು NCERT ಲೈನನ್ನು ಸಹ ನೀವು ನೋಡ್ಕೊಬೋದು. ಓಕೆ, ಇವಾಗ ಸೆವೆಂತ್ ಕ್ವಶನನ್ನು ನೋಡಿ. ವಾಟ್ ಆರ್ ದ ಫೀಚರ್ಸ್ ಆಫ್ ಫ್ಯೂಸ್ ವಯರ್. ಎಲೆಕ್ಟ್ರಿಕ್ ಫ್ಯೂಸ್ ವಯರ್ನ ಯೂಸಸ್ಗಳೇನು ಅಂತ ಕೇಳಿದ್ರು ಇದನ್ನೇ ಬರೀರಿ, ಅಥವಾ ಫೀಚರ್ಸ್ಗಳಂದರೆ ಏನು ಅಂತ ಕೇಳಿದ್ರು ಸಹ ನೀವು ಇಲ್ಲಿ ಇದನ್ನೇ ಬರಿಬೋದಾಗುತ್ತೆ. ಎಲೆಕ್ಟ್ರಿಕ್ ಫ್ಯೂಸ್ ವಯರನ್ನು ನಾವು ಯಾಕೆ ಬಳಸ್ತೀವಪ್ಪ ಅಂತಂದರೆ, ಫ್ಯೂಸ್ ವಯರ್ನ ಒಂದು ಫೀಚರ್ಸ್ ಏನು ಅಂದರೆ, ನೋಡ್ರಿ, ಎಲೆಕ್ಟ್ರಿಕಲ್ ಫ್ಯೂಸ್ ವಯರಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತು ಐ ರೆಸಿಸ್ಟೆನ್ಸ್ ಇರುತ್ತೆ. ಈ ಐ ರೆಸಿಸ್ಟೆನ್ಸು ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದನೇ ಈಸಿಯಾಗಿ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಈಸಿಯಾಗಿ ಸರ್ಕ್ಯೂಟ್ ಬ್ರೇಕ್ ಆಗೋದ್ರಿಂದ ನಮಗೆ ಏನಾಗುತ್ತೆ, ಇವಾಗ ಎಲೆಕ್ಟ್ರಿಕಲ್ ಏನು ಅಪ್ಲಿಕೇಶನ್ಸ್ಗಳಿದ್ದಾವೆ, ಅಪ್ಲಯನ್ಸಸ್ಗಳಿದ್ದಾವೆ, ಅವೆಲ್ಲ ಸಹ ಡ್ಯಾಮೇಜ್ ಆಗದಿಲ್ದಂಗೆ ತಡೆಯುತ್ತೆ. ಓಕೆ, ಇದಿಷ್ಟು ಫ್ಯೂಸ್ ವಯರ್ನ ಬಗ್ಗೆ ಆಗಿತ್ತು. ಇವಾಗ ನೆಕ್ಸ್ಟ್, ಫ್ಯೂಸ್ ಈಸ್ ಸೇಫ್ಟಿ ಡಿವೈಸ್ ಹೌ. ಈಗ ಫ್ಯೂಸ್ ನಾವು ಸೇಫ್ಟಿ ಡಿವೈಸ್ ಅಂತ ಕರಿತೀವಿ, ಅದು ಹೆಂಗೆ ಅಂತ ಕೇಳ್ತಿದ್ದಾರೆ. ಹೌ ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಫ್ಯೂಸ್ ವಯರ್ನ ಯಾಕೆ ಬಳಸ್ತೀವಪ್ಪ ಅಂತಂದರೆ, ಇವಾಗ ಸಿಂಪಲ್ ಆಗಿ ಹೇಳೋದಾದ್ರೆ, ಫ್ಯೂಸನ್ನು ಬಳಸ್ತಕ್ಕಂಥದ್ದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ನಾವು ಯಾವುದೇ ರೀತಿ, ಇವಾಗ ಫಾರ್ ಎಕ್ಸಾಂಪಲ್ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಓವರ್ ಲೋಡಿಂಗ್ ಆಗ್ಬೋದು, ಅವೆಲ್ಲ ಆಗಬೇಕಾದ್ರೆ ಅದನ್ನು ಏನು ಡ್ಯಾಮೇಜ್ ಆಗ್ತವೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು, ಅದನ್ನು ತಡೆಯೋಕ್ಕೋಸ್ಕರ ನಾವು ಫ್ಯೂಸನ್ನು ಬಳಸ್ತೀವಿ. ಇವಾಗ ಅದಕ್ಕೆ ರೀಸನ್ ಏನಂತ ಹೇಳಿ ಕೊಟ್ಟಿದ್ದಾರೆ ನೋಡಿ, ಆ ರೀಸನ್ನ ಒಂದ್ಸಲ ರೀಡ್ ಮಾಡ್ತೀನಿ. ಅದೇ ರೀಸನನ್ನು ಸಹ ನೀವು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ಫ್ಯೂಸ್ ವಯರ್ ಈಸ್ ಪ್ಲೇಸ್ಡ್ ಇನ್ ಸೀರೀಸ್ ಇನ್ ಎ ಲೈವ್ ವಯರ್ of the electric circuit. If the current in the circuit is increased, the fuse wire get heated and melts. This result breakdown of electric circuit. ಈ ಫ್ಯೂಸ್ ಏನು ಮಾಡುತ್ತಪ್ಪ ಅಂದರೆ, ಇದೊಂದು ಸೇಫ್ಟಿ ಡಿವೈಸ್. ಹೆಂಗಪ್ಪ ಅಂದರೆ, ಇದನ್ನು ನಾವು ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀವಿ. ಮೊದಲನೇದಾಗೆ ನಾವು ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀವಿ, ಅದು ಲೈವ್ ವಯರಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ನಾವು ಯಾವಾಗ ಕರೆಂಟ್ ಇಂದ ಸರ್ಕ್ಯೂಟ್ ಇನ್ಕ್ರೀಸ್ ಆಗುತ್ತೋ, ಡಿಕ್ರೀಸ್ ಅಲ್ಲ, ಇನ್ಕ್ರೀಸ್ ಆಗುತ್ತೋ, ಆವಾಗ ಫ್ಯೂಸ್ ವಯರ್ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಆಗಿಬಿಟ್ಟು ಮೆಲ್ಟ್ ಆಗುತ್ತೆ. ಈ ಮೆಲ್ಟ್ ಆಗಿದ ಮೇಲಿಂದ ಏನಾಗುತ್ತಪ್ಪ ಅಂದರೆ, ಸರ್ಕ್ಯೂಟು ಬ್ರೇಕ್ ಆಗುತ್ತೆ. ಈ ಸರ್ಕ್ಯೂಟ್ ಬ್ರೇಕ್ ಆಗೋದ್ರಿಂದನೇ ನಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು ಏನಾಗ್ತವೆ, ಸೇಫ್ ಆಗೇ ಉಳ್ಕೊಂತವೆ. ಅದಕ್ಕೋಸ್ಕರ ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ಆ ಫ್ಯೂಸನ್ನು ನಾವು ಬಳಸ್ತೀವಿ. ಓಕೆ, ಇದಿಷ್ಟು ಫ್ಯೂಸ್ನ ಬಗ್ಗೆ ಆಗಿತ್ತು. ಇವಾಗ 9th ಕ್ವಶನ್ ಅನ್ನು ನೋಡೋಣ. ಹೌ ಮಚ್ ಎನರ್ಜಿ ಈಸ್ ಗಿವನ್ ಟು ಈಚ್ ಕೂಲಮ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಎ 6 ವೋಲ್ಟ್ ಬ್ಯಾಟರಿ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಎಷ್ಟು ಅಮೌಂಟ್ ಆಫ್ ಎನರ್ಜಿ ಜನರೇಟ್ ಆಗ್ತೈತೆ ಈಚ್ ಕೂಲಮ್, ಒಂದೇ ಒಂದು ಕೂಲಮ್ ಆಫ್ ಚಾರ್ಜು ಪಾಸ್ ಆಗ್ಬೇಕಾದ್ರೆ 6 ವೋಲ್ಟ್ ಬ್ಯಾಟ್ರಿಲಿ ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಅದಕ್ಕೆ ಏನು ಮಾಡ್ಬೋದು, ನೀವು ಎಲೆಕ್ಟ್ರಿಕಲ್ ಎನರ್ಜಿಗೆ ಫಾರ್ಮುಲಾನ ಬರೀಬೇಕು. ಹಾಗಿದ್ರೆ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಮತ್ತು ಚಾರ್ಜಿಗೂ ಒಂದು ಈಕ್ವೇಷನ್ನ ಬರಬೇಕಂದ್ರೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಫಾರ್ಮುಲಾ ಗೊತ್ತು, ಏನದು, P is equal to W/Q.
ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇವಾಗ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತೈತೆ ಮತ್ತೆ ಚಾರ್ಜ್ ಗೊತ್ತೈತೆ, ನಾವು ಕಂಡುಹಿಡಿದಿರ್ತಕ್ಕಂಥದ್ದು ವರ್ಕ್ ಡನ್ ಅಲ್ಲ, ಎನರ್ಜಿ. ಅದಕ್ಕೋಸ್ಕರ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕೆ ಏನು ಮಾಡ್ತೀರಾ, ವಿ ಈಸ್ ಈಕ್ವಲ್ ಟು E/Q. ಓಕೆ, ಇವಾಗ ನಮಗೆ ಎನರ್ಜಿ ಫಾರ್ಮುಲಾ ಬಂತು. ಎನರ್ಜಿಗೆ ಫಾರ್ಮುಲಾ ಬರ್ಕೊಳ್ಳೋದಾದ್ರೆ ಯಾವ ರೀತಿ ನಾವು ಬರ್ಕೊಬೋದಪ್ಪ ಅಂದರೆ E ಈಸ್ ಈಕ್ವಲ್ ಟು, ನಾನು ಅದನ್ನು ಕನ್ವರ್ಟ್ ಮಾಡ್ತಿದ್ದೇನೆ ಅಷ್ಟೇ, ಏನು ಬೇರೆ ಏನು ಬರೀತಾ ಇಲ್ಲ. E ಈಸ್ ಈಕ್ವಲ್ ಟು VQ ಅಂತ ಬಂತು. ಇವಾಗ ಅವ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರಲ್ವಾ. ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, ಈಚ್ ಕೂಲಮ್ ಅಂದರೆ 1 ಕೂಲಮ್ ಅಂತ ನೀವು ತಗೋಬೇಕು. ಓಕೆ, ಹಾಗಿದ್ರೆ ಎನರ್ಜಿ ಎಷ್ಟು ಬಂತು ನೋಡಿ, ಕ್ಯಾಲ್ಕುಲೇಟ್ ಮಾಡಿ. E ಈಸ್ ಈಕ್ವಲ್ ಟು ವಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್. ಅದಾದ್ಮೇಲಿಂದ ಈಚ್ ಕೂಲಮ್ ಅಂತ ಹೇಳಿರೋದಕ್ಕೆ ಚಾರ್ಜ್ 1 ಕೂಲಮ್ ಅಷ್ಟು ಅಂತ ತಂತೀನಿ. ಇವಾಗ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದೇನು, ಎನರ್ಜಿ. ಇವಾಗ ನಮಗೆ ಎಷ್ಟು ಬಂತು ಎನರ್ಜಿ, 6 ಇದಿಷ್ಟು ಅಮೌಂಟ್ ಆಫ್ ಎನರ್ಜಿ ನಮಗೆ ಬಂದಿದೆ. ಓಕೆನಾ, ಎನರ್ಜಿ ಎಷ್ಟು ಬಂದಿದೆಯಪ್ಪ ಅಂದರೆ ನಮಗೆ 6 ಜೌಲ್ಸ್ ಅಷ್ಟು ಬಂತು. ಇದಿಷ್ಟು ಈ ಕ್ವಶನ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ 10th ಕ್ವಶನ್, ಸೇಮ್ ಕ್ವಶನ್ ಕೊಟ್ಟಿದ್ದಾರೆ. ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲಮ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್. ಇದು ಸಹ ನೀವೇನು ಬೇರೆ ಏನು ಮಾಡಂಗಿಲ್ಲ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆದರೆ ನೀವು ಇಲ್ಲಿ ವರ್ಕ್ ಡನ್ ಅನ್ನು ಕಂಡುಹಿಡಿಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದೇನು, ಚಾರ್ಜ್ನ 2 ಕೂಲಮ್ ಅಷ್ಟು ಕೊಟ್ಟಿದ್ದಾರೆ, ಚಾರ್ಜ್ 2 ಕೂಲಮ್ ಅಷ್ಟು ಕೊಟ್ಟಿದ್ದಾರೆ, ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ಕಂಡುಹಿಡಿಯೋಣ ಬನ್ನಿ. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಬಂತು, ವೆಯ್ಟ್ ಮಾಡಿ. ಇವಾಗ V ಈಸ್ ಈಕ್ವಲ್ ಟು W/Q ಅಂತ ಐತಲ್ವ ಫಾರ್ಮುಲಾ, ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ವರ್ಕ್ ಡನ್. ಅದಕ್ಕೋಸ್ಕರ ನಾನು W ಈಸ್ ಈಕ್ವಲ್ ಟು VQ ಅಂತ ನಾನು ಬರೀತೀನಿ. ಇವಾಗ ಅವ್ರು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ 12 ವೋಲ್ಟ್ಸ್ ಅಷ್ಟು ಕೊಟ್ಟಿದ್ದಾರೆ, ಮತ್ತೆ ಚಾರ್ಜ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ 2 ಕೂಲಮ್ ಅಷ್ಟು ಚಾರ್ಜ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಓಕೆ, ಇವಾಗ ನಮಗೆ ವರ್ಕ್ ಡನ್ ಎಷ್ಟು ಬರುತ್ತೆ, 12 2 24. ಹಾಗಿದ್ರೆ ನಮಗೆ ಎಷ್ಟು ಬಂತು, 24 ಜೌಲ್ಸ್ ಅಷ್ಟು ಬಂತು. ಇದಿಷ್ಟು ನಮಗೆ ಬಂದಿರತಕ್ಕಂಥ ವರ್ಕ್ ಡನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಮಗೆ ಎಷ್ಟು ಬಂತು, ಈ ಒಂದು ಹೌ ಮಚ್ ವರ್ಕ್ ಡನ್ ಅಂತ ಕೇಳ್ತಾರಲ್ಲ, ಇದಕ್ಕೆ ನಮಗೆ 24 ಜೌಲ್ಸ್ ಅಷ್ಟು ಬಂತು. ಇವಾಗ 11th ಕ್ವಶನ್ಗೆ ಮೂವ್ ಆಗೋಣ. ಎ ಚಾರ್ಜ್ ಆಫ್ 400 ಕೂಲಮ್ಸ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಇನ್ 13 ಮಿನಿಟ್ಸ್ ಅಂಡ್ 20 ಸೆಕೆಂಡ್ಸ್. 13 ಮಿನಿಟ್ಸ್ 20 ಸೆಕೆಂಡ್ಸ್ ಅಷ್ಟು ಸಮಯದಲ್ಲಿ, ಟೈಮಲ್ಲಿ 400 ಕೂಲಮ್ ಅಷ್ಟು ಚಾರ್ಜ್ ಫ್ಲೋ ಆಗ್ತಿದೆಯಂತೆ ಒಂದು ಕಂಡಕ್ಟರಲ್ಲಿ. ಅಷ್ಟು ಹೊತ್ತು ಫ್ಲೋ ಆಗ್ತೈತೆ 400 ಕೂಲಮ್ ಅಷ್ಟು ಚಾರ್ಜ್. ಆವಾಗ ನಮಗೆ ಕರೆಂಟು ಎಷ್ಟು ಬರುತ್ತೆ, ಈ ಒಂದು ಫ್ಲೋ ಆಗಿರುತ್ತೆ ಈ ಒಂದು ಕಂಡಕ್ಟರಲ್ಲಿ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ನೀವು ಕರೆಂಟನ್ನು ಕಂಡುಹಿಡಿಬೇಕಲ್ವಾ. ಇವಾಗ ನೋಡ್ರಿ, ಅವ್ರು ಏನೇನು ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಟೈಮನ್ನು ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಚಾರ್ಜನ್ನು ಕೊಟ್ಟಿದ್ದಾರೆ. ಇವಾಗ ನೀವು ಎರಡನ್ನು ಬಳಸ್ಕೊಂಡು ಕರೆಂಟನ್ನು ಕಂಡುಹಿಡಿಬೋದಲ್ವಾ. ದಟ್ ಈಸ್ ಒಂದು ಫಾರ್ಮುಲಾ ಇದೆ, ಅದ್ಯಾವುದಪ್ಪ ಅಂದರೆ I ಈಸ್ ಈಕ್ವಲ್ ಟು Q/T. ಇದು ಜನರಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೀವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಕರೆಂಟ್, ಅದಕ್ಕೋಸ್ಕರ ನಾನು ಹಂಗೆ ಬರ್ಕೊಂತೀನಿ. ಅದಾದ್ಮೇಲಿಂದ Q/T, Q ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು 400 ಕೂಲಮ್ ಅಷ್ಟು ಚಾರ್ಜನ್ನು ಅವ್ರು ಕೊಟ್ಟಿದ್ದಾರೆ. 400 ಕೂಲಮ್ ಅಷ್ಟು ಚಾರ್ಜ್ ಕೊಟ್ಟಿದ್ದಾರೆ, ಮತ್ತು ಟೈಮನ್ನು ಎಷ್ಟು ಕೊಟ್ಟಿದ್ದಾರೆ, 13 ಮಿನಿಟ್ಸ್ 20 ಸೆಕೆಂಡ್ಸ್ ಅಷ್ಟು ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅವರು, ಟೈಮನ್ನು 13 ಮಿನಿಟ್ಸ್ 20 ಸೆಕೆಂಡ್ಸನ್ನು ಕೊಟ್ಟಿದ್ದಾರೆ. ನಾನು ಎಲೆಕ್ಟ್ರಿಸಿಟಿ ಕ್ಲಾಸ್ ಮಾಡಬೇಕಾದ್ರೂ ಸಹ ಅದೇ ಹೇಳಿದ್ದೆ, ಏನಪ್ಪ ಅಂದರೆ ಟೈಮನ್ನು ನೀವು ಆಲ್ವೇಸ್ ಸೆಕೆಂಡ್ಸಲ್ಲಿ ತಗೊಳ್ಳಿ. ಸೆಕೆಂಡ್ಸಲ್ಲಿ ತಗೊಂಡಿದ್ದೀರಾ ಅಂದರೆ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಇವಾಗ ನೋಡಿ, ಟೈಮನ್ನು ನಾವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಣ. ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅವರು, 13 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 13 ಮಿನಿಟ್ಸ್ 20 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಈ 20 ಸೆಕೆಂಡ್ಸ್ನ ಹಂಗೆ ಇಟ್ಕೊಳ್ಳಿ. 13 ಸೆಕೆಂಡ್ಸ್ನ ಫಸ್ಟು ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡಿ. ಓಕೆ, ಇವಾಗ 13 ಸೆಕೆಂಡ್ಸನ್ನು ಕನ್ವರ್ಟ್ ಮಾಡ್ಬೋದಲ್ವಾ. ಇವಾಗ 1 ನಿಮಿಷಕ್ಕೆ 13 ಮಿನಿಟ್ಸ್ ಅಂದರೆ ಇವಾಗ 1 ಮಿನಿಟಿಗೆ ಎಷ್ಟು ಸೆಕೆಂಡ್ಸ್ಗಳಿದ್ದಾವೆ, 60 ಸೆಕೆಂಡ್ಸ್ಗಳಿದ್ದಾವೆ. ಹಾಗಿದ್ರೆ 13 ಮಿನಿಟ್ಸಿಗೆ ಎಷ್ಟು ಸೆಕೆಂಡ್ಸ್ಗಳಾಗುತ್ತೆ ಅಂತ ಕಂಡುಹಿಡಿಯಕ್ಕೆ ಏನು ಮಾಡ್ತೀರಾ, 13 ಇಂಟು 60 ಮಾಡಿ. ಇವಾಗ ನಿಮಗೇನು ಬರುತ್ತೆ, 13 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ಗಳಿರ್ತವೆ ಅಂತ ನಿಮಗೆ ಸಿಗುತ್ತೆ. ಅದಾದ್ಮೇಲಿಂದ ಏನು ಮಾಡ್ತೀರಪ್ಪ ಅಂದರೆ ಈ 20 ಸೆಕೆಂಡ್ಸ್ ಇದೆಯಲ್ಲ, ಅದನ್ನು ನೀವು ಆ್ಯಡ್ ಮಾಡಬೇಕು. ಇದಿಷ್ಟು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ನೋಡಿ, ಫಸ್ಟ್ ಟೈಮನ್ನು ನೀವು ಕನ್ವರ್ಟ್ ಮಾಡ್ತಿದ್ದೀರಾ ಸೆಕೆಂಡ್ಸಿಗೆ. ಈ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ 13 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ, ಮತ್ತು 20 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. 13 ಮಿನಿಟ್ಸ್ 20 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಈ 13 ಮಿನಿಟ್ಸನ್ನು ನೀವು ಫಸ್ಟ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇಂಟು 60 ಮಾಡ್ತೀರಾ. ಇವಾಗ 13 ಇಂಟು 60 ಅಂದರೆ ಎಷ್ಟು ಬರುತ್ತೆ, 780 ಬರುತ್ತೆ. 780 ಪ್ಲಸ್ 20 ಬಂತು. ಓಕೆ, ಇವಾಗ ಎಷ್ಟು ಬಂತು, ಟೋಟಲ್ಲು 800 ಸೆಕೆಂಡ್ಸ್ಗಳಾಯಿತು. ಟೈಮ್ ಎಷ್ಟು ಬಂತು ನಮಗೆ, 800 ಸೆಕೆಂಡ್ಸ್ ಬಂತು. ಇವಾಗ ನಿಮಗೆ ಏನು ಸಿಕ್ಕಿದೆ, ಟೈಮ್ ಸಿಕ್ಕಿದೆ. ಇವಾಗ 800 ಸೆಕೆಂಡ್ಸ್ ಅಷ್ಟು ನಿಮಗೆ ಟೈಮ್ ಸಿಕ್ಕಿದೆ. ಇವಾಗ ನೀವೇನು ಮಾಡ್ತೀರಪ್ಪ ಅಂದರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಟೈಮ್ನ ಜಾಗಕ್ಕೆ ಏನು ಮಾಡ್ತೀರಾ, 800 ಸೆಕೆಂಡ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅದಾದ್ಮೇಲಿಂದ ಇವಾಗ ನೋಡಿ, ಕ್ಯಾನ್ಸಲ್ ಮಾಡ್ಬೋದಾ ಅಂತ. 4 1 4 2 ಕರೆಕ್ಟ್ ಅಲ್ವಾ. 400 1 400 2 ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ನಮಗೆ ಕರೆಂಟ್ ಎಷ್ಟು ಬಂತು, ದಟ್ ಈಸ್ I ಈಸ್ ಈಕ್ವಲ್ ಟು 1/2 ಆಂಪಿಯರ್ ಅಷ್ಟು ಬಂತು. 1/2ನ ನಾವು ಯಾವ ರೀತಿ ಬರಿಬೋದು, 1/2ನ ನಾವು I ಈಸ್ ಈಕ್ವಲ್ ಟು 0.5 ಆಂಪಿಯರ್ ಅಷ್ಟು ಕರೆಂಟ್ ನಮಗೆ ಬಂತು.
ಇದಿಷ್ಟು ಬಂದಿರತಕ್ಕಂಥ ನಮಗೆ ಕರೆಂಟ್. ಓಕೆ, ಅವರು ಸಹ ಅದೇ ಕೊಟ್ಟಿದ್ದಾರೆ ನೋಡಿ, 0.5 ಆಂಪಿಯರ್ ಅಷ್ಟು ಕೊಟ್ಟಿದ್ದಾರೆ. ಕರೆಂಟ್ ಟೈಮನ್ನು ನೀವು ಕನ್ವರ್ಟ್ ಮಾಡಲೇಬೇಕು ಸೆಕೆಂಡ್ಸ್ಗೆ. ನೆಕ್ಸ್ಟ್, ಎ ಚಾರ್ಜ್ ಆಫ್ 5000 ಕೂಲೂಮ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಫಾರ್ 2 hours 30 minutes. ಫೈಂಡ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಕಂಡಕ್ಟರ್. ಇದನ್ನು ಸಹ ಸೇಮ್ ಆಸ್ ಇಟ್ ಈಸ್ ಮಾಡಬೇಕು. 2 hours ಅಂತ ಕೊಟ್ಟಿದ್ದಾರೆ. ಇದನ್ನ ಟೈಮಿಗೆ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇದನ್ನ ನೀವು ಕರೆಂಟ್ಗೆ ಈಸಿಯಾಗಿ ನೀವು ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಟೈಮನ್ನು ಕನ್ವರ್ಟ್ ಮಾಡೋದು ಹೆಂಗಪ್ಪ ಅಂತಂದರೆ, ಅವ್ರು ಕೊಟ್ಟಿರ್ತಕ್ಕಂಥದ್ದೇನು 5 hours 2 hours. ಒಂದ್ಸಲ ನೋಡಿ, 2 hours 30 minutes ಅವ್ರು ಕೊಟ್ಟಿದ್ದಾರೆ. ಇದನ್ನು ನೀವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದು 2 hours 30 minutes. 2 hours ಅಂತಂದರೆ ನೀವು ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ ಅವರು 30 minutes ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ, 1 ಅವರಿಗೆ ಎಷ್ಟು ಮಿನಿಟ್ಸ್ಗಳಾಯಿತು? 60 minutesಗಳಾಯಿತು. ಇವಾಗ 60 minutes ಅಂತಂದರೆ ಇವಾಗ 1 ಮಿನಿಟಿಗೆ 60 seconds ಆಯಿತು. ಇವಾಗ ನೋಡಿ, ಇಲ್ಲಿ ಬರೀತೀನಿ. ಈಗ ನೋಡಿ, 1 ಅವರಿಗೆ ಎಷ್ಟು ಸೆಕೆಂಡ್ಸ್ಗಳಪ್ಪ, ಎಷ್ಟು ಮಿನಿಟ್ಸ್ಗಳಪ್ಪ ಅಂದರೆ 60 minutesಗಳಾಯಿತು. 60 minutesಗಳೈತೆ. ಇವಾಗ 1 ಮಿನಿಟಿಗೆ ಎಷ್ಟು ಸೆಕೆಂಡ್ಸ್ಗಳಿದೆ? ದಟ್ ಈಸ್ 60 secondsಗಳಿದೆ ಅಲ್ವಾ? ಇದಿಷ್ಟು ನಿಮಗೆ ಗೊತ್ತಿರಬೇಕು. 1 ಅವರಿಗೆ 60 minutes ಇದೆ, 1 ಮಿನಿಟಿಗೆ 60 secondsಗಳಿದೆ. ಈ 60 secondsಗಳಿದೆಯಲ್ಲ, ನೀವು ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದೇನು, ಅವರಿಂದ ಸೆಕೆಂಡ್ಸಿಗೆ ನೀವು ಕನ್ವರ್ಟ್ ಮಾಡಬೇಕು. ಅಂದರೆ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ತೀರಾ? 60ನ 2 times ನೀವು ಮಲ್ಟಿಪ್ಲೈ ಮಾಡಬೇಕು. ನೋಡಿ, 60 × 60. ಯಾಕೆ 2 times ಮಲ್ಟಿಪ್ಲೈ ಮಾಡಿದೆ ಅಂತಂದರೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ದೀರಾ ಅಂದರೆ ಮಿನಿಟ್ಸಿಗೆ ಕನ್ವರ್ಟ್ ಆಗುತ್ತೆ. ಒಂದು ಸತಿ ನೀವು ಅಂದರೆ ಮಲ್ಟಿಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ ಮಿನಿಟ್ಸಿಗೆ ಕನ್ವರ್ಟ್ ಆಗುತ್ತೆ. ನೀವು 2 ಟೈಮ್ ಮಲ್ಟಿಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಸೆಕೆಂಡ್ಸ್ಗೆ ಕನ್ವರ್ಟ್ ಆಗುತ್ತೆ. 2 ಅವರಿಂದ ಸೆಕೆಂಡ್ಸ್ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಇದಿಷ್ಟು 2 hour ಇದನ್ನು ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ದೀವಿ. ಇವಾಗ ಅದಾದಮೇಲೆ ಏನು ಮಾಡ್ತೀರಾ? 30 seconds ಇದೆ ಅಲ್ವಾ? ಈ 30 secondsನ ನೀವು 30 minutesಗಳಿದೆ ಅಲ್ವಾ? ಇದನ್ನು ನೀವು ಸೆಕೆಂಡ್ಸ್ಗಳಾಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತೀರಾ? ಇಂಟು 60 ಮಾಡಿದ್ರೆ ಸಾಕು, ನಿಮಗೆ ಸೆಕೆಂಡ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ನೀವು ಮಾಡಿದ್ದೀರಾ ಅಂದರೆ ಟೈಮ್ ಸಿಗುತ್ತೆ ನಿಮಗೆ. ಈ ಟೈಮನ್ನು ನೀವು ಚಾರ್ಜ್ ಕೊಟ್ಟಿದ್ದಾರೆ, ಇದನ್ನು ಎರಡನ್ನೂ ಚಾರ್ಜ್ನ ಜೊತೆ ಡಿವೈಡ್ ಮಾಡಿದ್ರಿಂದ ಟೈಮ್ನ ನಿಮಗೆ ಕರೆಂಟ್ ಸಿಗುತ್ತೆ. E=Q/T ಫಾರ್ಮುಲಾಗೆ ಅಪ್ಲೈ ಮಾಡಿ. ಓಕೆ, ಇವಾಗ 13th ಕ್ವಶನನ್ನು ನೋಡಿ. ಎ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ಕಾಪರ್ ಈಸ್ 1.62 × 10⁻⁸ ohm meter. ವಾಟ್ ಡೂ ಯು ಮೀನ್ ಬೈ ಸ್ಟೇಟ್ಮೆಂಟ್? ಅಂದರೆ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇ, ರೆಸಿಸ್ಟಿವಿಟಿ ಅಂತಂದ್ರೂ ಒಂದೇ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇ, ರೆಸಿಸ್ಟಿವಿಟಿ ಅಂತಂದ್ರೂ ಒಂದೇ. ಇವಾಗ ಅವ್ರು ಏನು ಕೇಳ್ತಾರಪ್ಪ ಅಂದರೆ ಡೆಫಿನೇಷನ್ ಆಫ್ ರೆಸಿಸ್ಟಿವಿಟಿಯನ್ನು ಕೇಳ್ತಿದ್ದಾರೆ. ಅದಕ್ಕೆ ಏನಂತ ಬರೀತೀರಾ? ರೆಸಿಸ್ಟಿವಿಟಿಗೆ ಡೆಫಿನೇಷನ್ ಏನು? The specific resistance offered by the copper wire of length 1 meter, area of cross section 1 meter square is 1.62 × 10⁻⁸ ohm meter. ಅಂದರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದರೆ, ಇವಾಗ ಯಾವುದೋ ಒಂದು ಕಂಡಕ್ಟರ್ನಲ್ಲಿ ಅಥವಾ ಕಾಪರ್ ವೈರಲ್ಲಿ 1 ಮೀಟರ್ ಲೆಂತ್ ಇರಬೇಕು ಮತ್ತು 1 ಮೀಟರ್ ಸ್ಕ್ವೇರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರಬೇಕು. ಆವಾಗ ನಾವು ಕಾಪರ್ ವೈರ್ನ ರೆಸಿಸ್ಟೆನ್ಸ್ ಇಷ್ಟಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ. ಓಕೆನಾ? ಅದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೂ ಒಂದೇ, ರೆಸಿಸ್ಟಿವಿಟಿ ಅಂತಂದ್ರೂ ಒಂದೇ. ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ವಾಟ್ ಈಸ್ ರೆಸಿಸ್ಟಿವಿಟಿ ಅಂತ ಏನು ಡೆಫಿನೇಷನ್ ಐತೋ ಅದನ್ನು ಡಿಫ್ರೆಂಟ್ ವೇನಲ್ಲಿ ಕೇಳ್ತಾ ಇದ್ದಾರೆ ಅಷ್ಟೇ. 3 resistors 3 ohm, 6 ohm and 4 ohm are connected in series. Calculate the total resistance of the circuit. ಅವ್ರು ಏನು ಕೇಳ್ತಿದ್ದಾರೆ? ಸೀರೀಸಲ್ಲಿ ಕನೆಕ್ಟ್ ಮಾಡಿದಾರಂತೆ. ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ 3 ರೆಜಿಸ್ಟರ್ಸ್ಗಳನ್ನ. ಅವಾಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸಿಂದ ಸೀರೀಸ್ ಕನೆಕ್ಷನನ್ನು ಅವ್ರು ಕೇಳ್ತಾ ಇದ್ದಾರೆ. ಇವಾಗ ನೀವೇನು ಮಾಡ್ತೀರಾ? ಸೀರೀಸ್ ಕನೆಕ್ಷನಿಗೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೀರೀಸ್ ಕನೆಕ್ಷನಿಗೆ ಫಾರ್ಮುಲಾ ಏನು? ದಟ್ ಈಸ್ RS = R1 + R2 + R3. ಇದು ಸೀರೀಸ್ ಕನೆಕ್ಷನ್ಗೆ ಫಾರ್ಮುಲಾ ಆಯಿತು. ಅವ್ರು ಕೊಟ್ಟಿರ್ತಕ್ಕಂಥ ರೆಸಿಸ್ಟೆನ್ಸ್ಗಳು ಎಷ್ಟಿದಾವೋ ಅವು ಮೂರನ್ನು ಸಹ ಇಲ್ಲಿ ಆ್ಯಡ್ ಮಾಡಿ, ಅವಾಗ ನಿಮಗೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಸಿಗ್ತಾ ಹೋಗುತ್ತೆ. ಎಷ್ಟೆಷ್ಟು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಕ್ಕಂಥದ್ದು 4 ohm ಒಂದು ಕೊಟ್ಟಿದ್ದಾರೆ, ಪ್ಲಸ್ 6 ohm ಕೊಟ್ಟಿದ್ದಾರೆ, ಅದಾದಮೇಲಿಂದ ಒಂದು 3 ohm ಕೊಟ್ಟಿದ್ದಾರೆ, ಪ್ಲಸ್ 3 ohm. ಇವಾಗ ನಮಗೆ ಎಷ್ಟು ಬರುತ್ತೆ ಟೋಟಲ್ ನೋಡಿ, 4 + 6 ಅಂದರೆ 10, 10 + 3 ಅಂದರೆ 13. ನಮಗೆ ಇವಾಗ ಎಷ್ಟು ಬಂತು? 13 ohm ಅಷ್ಟು ಬಂತು. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಬಂತು ನಮಗೆ, ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಸಿಕ್ತು. ದಟ್ ಈಸ್ 13 ohm ಅಷ್ಟು ನಮಗೆ ಆನ್ಸರ್ ಸಿಕ್ತು. ಓಕೆ, 3 resistors 15 ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. 3 resistors 3 ohm, 6 ohm and 4 ohm are connected in parallel. Calculate the total resistance in the circuit. ಏನು ಮಾಡ್ತಿದ್ದಾರೆ? ಸೇಮ್ ಆಸ್ ಇಟ್ ಈಸ್ ಸೀರೀಸ್ ಕನೆಕ್ಷನ್ ಅಲ್ಲಿ ಏನು ಕನೆಕ್ಟ್ ಮಾಡಿದ್ರೋ ಅವ್ನು ತಕೊಂಡು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ. ಪ್ಯಾರಲಲ್ ಕನೆಕ್ಷನ್ಗೆ ಫಾರ್ಮುಲಾ ಏನು? ದಟ್ ಈಸ್ 1/Rp = ನೋಡಿ, ಫಾರ್ಮುಲಾಸ್ಗಳನ್ನ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಪ್ರಾಬ್ಲಮ್ಸ್ಗಳನ್ನ ಮಾಡೋದೇನು ಕಷ್ಟ ಆಗಲ್ಲ. 1/Rp ಪ್ಯಾರಲಲ್ ಕನೆಕ್ಷನ್ನ ಫಾರ್ಮುಲಾ 1/Rp = 1/R1 + 1/R2 + 1/R3.
ಇದು ಪ್ಯಾರಲ್ ಕನೆಕ್ಷನ್ಗೆ ಫಾರ್ಮುಲಾ ಆಯಿತು. ಈ ಫಾರ್ಮುಲಾಗೆ ನೀವು ಸೇಮ್ ಅವ್ರು ಎಷ್ಟು ರೆಸಿಸ್ಟೆನ್ಸ್ಗಳನ್ನ ಕೊಟ್ಟಿದ್ದಾರೋ ಅವನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಟೋಟಲ್ ಆನ್ಸರ್ ಬರುತ್ತೆ. ಇದಿಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16th ಕ್ವಶನ್ಗೆ, ಇಫ್ ದ ಟೋಟಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಈಸ್ 2 ಓಮ್, ಕ್ಯಾಲ್ಕುಲೇಟ್ ದ R3. ನೋಡಿ, ಇಲ್ಲಿ ಡಯಾಗ್ರಾಮ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಎ ಬಿ ಮಧ್ಯದಲ್ಲಿ ಇರತಕ್ಕಂಥದ್ದು 3 ರೆಸಿಸ್ಟೆನ್ಸ್ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಈ 3 ರೆಸಿಸ್ಟರ್ಸ್ಗಳಲ್ಲಿ R3 ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಆದರೆ ಅವ್ರು ಒಂದು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಂದ ಪ್ಯಾರಲಲ್ ಕನೆಕ್ಷನ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? RP ಅನ್ನು ಅವ್ರು ಕೊಟ್ಟಿದ್ದಾರೆ. ನೀವು R1 R2 ಕೊಟ್ಟಿದ್ದಾರೆ, R3 ನೀವು ಕಂಡುಹಿಡಿಯಬೇಕು. ಹಾಗಿದ್ರೆ ಇದನ್ನ ಯಾವ ರೀತಿ ನಾವು ಕಂಡುಹಿಡಿಬಹುದಪ್ಪ ಅಂದರೆ ಸೇಮ್ ಆಸ್ ಇಟ್ ಈಸ್ ಇದೇ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಬೇಕು. ಈ ಫಾರ್ಮುಲಾದಲ್ಲಿ ಅವ್ರು ಏನು ಕೊಟ್ಟಿರ್ತಕ್ಕಂಥದ್ದು RP ಅನ್ನು ಅವ್ರು ಕೊಟ್ಟಿದ್ದಾರೆ. RP ಕ್ಯಾಲ್ಕುಲೇಟ್ ಮಾಡಕ್ಕೆ ಏನು ಮಾಡ್ತೀರಾ? 1/RP ಎಷ್ಟು ಕೊಟ್ಟಿದ್ದಾರೆ ಅವರು? 2 ಓಮ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲಿಂದ R1 ಮತ್ತು R2ನ ನೀವು ಅಪ್ಲೈ ಮಾಡಿ. ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು 1/R3 ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, R1 ಎಷ್ಟು ಕೊಟ್ಟಿದ್ದಾರೆ? 8 ಓಮ್ ಕೊಟ್ಟಿದ್ದಾರೆ. ಮತ್ತು R2 8 ಓಮ್ ಕೊಟ್ಟಿದ್ದಾರೆ. R1 R2 8 ಓಮ್ ಕೊಟ್ಟಿದ್ದಾರೆ. 8 ಓಮ್ 8 ಓಮ್. ಇವಾಗ ನೋಡಿ, ಇದನ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡಿ. 2/8 ಓಮ್ ಬರುತ್ತಲ್ವಾ? 2/8 ಪ್ಲಸ್ 1/R3. ಇಲ್ಲಿ LCM ತಗೊಂಡ್ರೆ 8 ಬರುತ್ತೆ. ಮತ್ತೆ 2 ಇಂಟು 1/8 ಅಂತ ನಾವು ಬರಿಬೋದು. ಅದನ್ನ ನಾನು 2/8 ಅಂತ ನಾನು ಬರ್ಕೊಂಡಿದ್ದೀನಿ. ಅದಾದ್ಮೇಲಿಂದ ಈಸ್ ಈಕ್ವಲ್ ಟು 1/2 ಈ ಸೈಡ್ ಇರುತ್ತೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಗೆ 1/R3 ಬೇಕಾಗೈತೆ. ಆದರೆ ಇಲ್ಲಿ ಏನಾಗ್ತಿದೆ? 2/8 ಇದೆ. ಈ 2/8ನ ಇಲ್ಲಿ ಏನಾಗ್ತಿದೆ? ಆ್ಯಡ್ ಆಗ್ತಿದೆ. RHS ಅಲ್ಲಿ ನಾವು LHS ಕಳಿಸೋದ್ವಿ ಅಂತಂದ್ರೆ ಏನಾಗುತ್ತೆ? ಸಬ್ಟ್ರಾಕ್ಟ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ. ನೀವು ಅದನ್ನ ಯಾವ ರೀತಿ ಬರಿಬೋದಪ್ಪ ಅಂದರೆ 1/2 ಮೈನಸ್ 2/8 ಈಸ್ ಈಕ್ವಲ್ ಟು 1/R3. 1/R3ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಅಥವಾ R3ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ 8, ಈ 8ಅನ್ನು ನಾನು ಏನಂತ ಹೇಳಿದ್ದೀನಪ್ಪ ಅಂತಂದರೆ ಹಿಂದಿನ ವೀಡಿಯೋಸ್ಗಳಲ್ಲಿ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ನಿಮಗೆ ಬರುತ್ತೆ. LCM ಯಾರ್ಯಾರಿಗೆ ತೆಗಿಯಕ್ಕೆ ಬರಲ್ಲ ಅವರು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ ಈಸಿಯಾಗಿ ನಿಮಗೆ ಬರುತ್ತೆ. ಅದು ಯಾವ ರೀತಿ ಅಂತ ಈ ಕ್ವಶನಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಇವಾಗ 8 ಇಂಟು 1 ಮಾಡಬೇಕು. ಯಾವ ರೀತಿ ನೋಡಿ, 8 ಇಂಟು 1 ಮಾಡಬೇಕು. ಅದನ್ನು ಫಸ್ಟ್ ಬರ್ಕೊಳ್ಳೋಣ ನಾನು. 8 ಇಂಟು 1. ಅದಾದ್ಮೇಲಿಂದ ಇನ್ನೊಂದು ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ ನೀವು 2 ಇಂಟು 2 ಮಾಡಬೇಕು. ಆದರೆ ಮೈನಸ್ ಮಧ್ಯದಲ್ಲಿ ಇದೆಯಲ್ವಾ, ಆ ಮೈನಸನ್ನು ನಾನು ಇಲ್ಲಿ ಬರ್ಕೊಂತ ಇದ್ದೀನಿ. 2 ಇಂಟು 2. ಆಮೇಲೆ ಡಿನಾಮಿನೇಟರ್ಸ್ಗಳು ಏನಿದೆ 2 ಮತ್ತು 8 ಇವೆರಡನ್ನೂ ಸಹ ನೀವು ಮಲ್ಟಿಪ್ಲೈ ಮಾಡಬೇಕು. ಏನಾದ್ರು ಮಾಡ್ತೀರಾ? 2 ಇಂಟು 8 ಅಂತ ಬರೀತೀರಾ. ಈ ರೀತಿ ನೀವು ಬೇಕಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಹ ಬರ್ಕೊಂಡಿದ್ದೀರಾ ಅಂದರೂ ಸೇಮ್ ಆನ್ಸರ್ ಬರುತ್ತೆ. ಇವಾಗ ನೋಡಿ 1/R3 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 8 1 8, 8 ಮೈನಸ್ 2 2 4 ಡಿವೈಡೆಡ್ ಬೈ 8 2 ಎಷ್ಟು? 16. ಓಕೆ, ಇದಿಷ್ಟು ಬಂತು. ಇವಾಗ ನೋಡಿ 8 ಮೈನಸ್ 4 ಅಂತಂದರೆ ಎಷ್ಟು? ದಟ್ ಈಸ್ 4/16 ಬಂತು. ಹಾಗಿದ್ರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಎಷ್ಟು ಬಂತು? 1/4 ಅಷ್ಟು ಬಂತು. ನೋಡಿ 1/R3 ಅಂತಂದರೆ 1/4 ಅಷ್ಟು ಬಂತು. 1/4 ಓಮ್ ಅಷ್ಟು. ಆದರೆ ಅವ್ರು ಕೇಳ್ತಿರ್ತಕ್ಕಂಥದ್ದೇನು? R3 ಅವರು ಕೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಡಿನಾಮಿನೇಟರಲ್ಲಿ ಇರ್ತಕ್ಕಂಥ 4ಅನ್ನು ನ್ಯೂಮರೇಟರಿಗೆ ತಗೊಂಡ್ಬರ್ಬೇಕು. ಅವಾಗ ಏನಾಗುತ್ತೆ? 4 ಓಮ್ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ 1/4 ಓಮ್ ಅಂತ ಬಂದಿದ್ದೀರಾ ಅಂದರೆ ನಿಮಗೆ ಮಾರ್ಕ್ಸ್ ಕಂಪಲ್ಸರಿ ಕಳಿತಾರೆ ಅವರು. ಅದಕ್ಕೋಸ್ಕರ 4 ಓಮ್ ಅಂತ ಕರೆಕ್ಟಾಗಿ ನೀವು ಬರೆದಿದ್ದೀರಾ ಅಂದರೆ ಮಾತ್ರ ಅವ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? R3 ವ್ಯಾಲ್ಯೂ ಎಷ್ಟು ಬಂತು ನಮಗೆ? 4 ಓಮ್ ಅಷ್ಟು ಬಂತು. ಓಕೆ, 16th ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ? ಇವಾಗ ನಾವು 17th ಕ್ವಶನ್ಗೆ ಮೂವ್ ಆಗೋಣ. ಓಕೆ, ನಾವಿವಾಗ 17th ಕ್ವಶನ್ ಅನ್ನು ಅಬ್ಸರ್ವ್ ಮಾಡೋಣ. 17th ಕ್ವಶನ್ ಅಲ್ಲಿ ಏನು ಕೇಳ್ತಿದಾರಪ್ಪ ಅಂದರೆ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ ಅವ್ರು ಏನು ಕೇಳ್ತಿದ್ದಾರೆ? 3 ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅನ್ನು ಕೊಟ್ಟಿದ್ದಾರೆ. 3 ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ನಾನು ಎಲ್ಲಾವುದು ಕ್ಯಾಲ್ಕುಲೇಟ್ ಮಾಡಲ್ಲ, ಯಾವುದು ಸ್ವಲ್ಪ ಡಿಫಿಕಲ್ಟ್ ಇದೆಯೋ ಅದು ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಆದರೆ ಎಲ್ಲದಕ್ಕೂ ನಾವು ಮೆಥಡ್ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ಮೊದಲನೇದು ಅವ್ರು ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಸಿಂಪಲ್ ಆಗಿ ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 1.5 ಮತ್ತೆ 4.5 ಓಮ್ ಅಷ್ಟು ಇರ್ತಕ್ಕಂಥ 2 ರೆಜಿಸ್ಟರ್ಸ್ಗಳನ್ನ ಸೀರೀಸ್ ಕನೆಕ್ಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇವೆರಡನ್ನು ಸೀರೀಸ್ ಕನೆಕ್ಷನ್ ಮಾಡಿ ಯಾವ ರೀತಿ RS R1 + R2 ಫಾರ್ಮುಲಾ ಇದೆಯಲ್ಲ, ಈ ಒಂದು ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿಬಿಟ್ಟು ಸೀರೀಸ್ ಕನೆಕ್ಷನ್ನ ರೆಸಿಸ್ಟೆನ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಈ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಏನು ಸಿಕ್ಕಿರುತ್ತೆ? RS ಸಿಕ್ಕಿರುತ್ತೆ. ಓಕೆ, ಇಲ್ಲೇನಿದೆ? 6 ಓಮ್ ಇದೆ. ಇವಾಗ RS ಮತ್ತು 6 ಓಮ್ ಇರ್ತಕ್ಕಂಥ ರೆಜಿಸ್ಟರು ಇವೆರಡೂ ಸಹ ಏನಾಗಿದೆ? ಪ್ಯಾರಲಲ್ ಕನೆಕ್ಷನ್ ಇದೆ ಅಲ್ವಾ? ಇವಾಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ಸ್. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಇವೆರಡನ್ನೂ ಸಹ ನೀವು ಪ್ಯಾರಲಲ್ ಕನೆಕ್ಷನ್ ಅನ್ನು ಮಾಡಬೇಕು. ಹಾಗಿದ್ರೆ ಯಾವ ರೀತಿ ಮಾಡ್ತೀರಾ? 1/RP ಈಸ್ ಈಕ್ವಲ್ ಟು 1/RS ಪ್ಲಸ್ 1/, ಇಲ್ಲೇನು ಕೊಟ್ಟಿದ್ದಾರೆ? 6 ಓಮ್ ಇದೆಯಲ್ಲ, ಆ 6 ಓಮನ್ನು ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಆನ್ಸರ್ ಸಿಗುತ್ತೆ.
ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಇದು ಹೇಗೆ ಮಾಡಬೇಕಾಗಿರ್ತಕ್ಕಂಥದ್ದು, ಇದು ಸಿಂಪಲ್ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನೀವು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಳ್ಳಿ. ಮೆಥಡ್ ನನಗೆ ಆಲ್ರೆಡಿ ಹೇಳಿದ್ದೀನಿ, ಆ ಮೆಥಡ್ನ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ 100% ಕರೆಕ್ಟಾಗಿರೋ ಆನ್ಸರ್ ನಿಮಗೆ ಬರುತ್ತೆ. ಓಕೆ ನೋಡಿ, ಇವಾಗ ಬಿ ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಇವಾಗ ನೋಡಿ 2 ಕನೆಕ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಇವಾಗ ನಮಗೆ ಏನು ಕಾಣಿಸ್ತಿದೆಯಪ್ಪ ಅಂತಂದರೆ, ಇವು 3 ರೆಸಿಸ್ಟರ್ಸ್ಗಳಿದೆಯಲ್ಲ, 6 ಓಮ್, 3 ಓಮ್ ಮತ್ತು 2 ಓಮು, ಇವು 3 ಸಹ ಪ್ಯಾರಲಲ್ ಕನೆಕ್ಷನಲ್ಲಿದೆ. ಅದಾದ್ಮೇಲಿಂದ ಇವು 3 ಪ್ಯಾರಲಲ್ ಕನೆಕ್ಷನ್ನ ಕಂಡುಹಿಡಿದ ಮೇಲಿಂದ ನೀವು 1 ಓಮ್ ರೆಜಿಸ್ಟರು ಸೀರೀಸ್ ಕನೆಕ್ಷನಿಗೆ ಬರುತ್ತೆ. ಇವಾಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಇವು 3 ಪ್ಯಾರಲಲ್ ಕನೆಕ್ಷನಲ್ಲಿದೆ. ಇವು 3 ಪ್ಯಾರಲಲ್ ಕನೆಕ್ಷನ್ ಇರೋದ್ರಿಂದ ನೀವು ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ನೀವು ಪ್ಯಾರಲಲ್ ಕನೆಕ್ಷನನ್ನು ಕಂಡುಹಿಡಿತೀರಾ. ಯಾವ ರೀತಿ ಅದು 1/RP ಫಾರ್ಮುಲಾ ಇದೆಯಲ್ಲ, ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಫಾರ್ಮುಲಾಗೆ ಇವು 3 ರೆಜಿಸ್ಟರ್ಸ್ಗಳನ್ನ ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮಗೆ ಪ್ಯಾರಲಲ್ ಕನೆಕ್ಷನ್ RP ಬರುತ್ತೆ. ಈ RP ಬಂದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ಅದನ್ನು ಸೀರೀಸ್ ಕನೆಕ್ಷನ್ ಆಗಿ ಮಾಡಬೇಕು. ಇಲ್ಲಿ 1 ಓಮ್ ಇದೆಯಲ್ಲ, ಆ 1 ಓಮ್ ಇರ್ತಕ್ಕಂಥ ರೆಜಿಸ್ಟರು ಸೀರೀಸ್ ಕನೆಕ್ಷನಲ್ಲಿ ಐತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಲಾಸ್ಟಿಗೆ RS = RP ಪ್ಲಸ್ ಇಲ್ಲಿ 1 ಓಮ್ ಇದೆಯಲ್ಲ, ಆ 1 ಓಮ್ನ ಮಾಡ್ತೀರಾ ಅಂತಂದರೆ ನಿಮಗೆ ಎಕ್ಸಾಕ್ಟ್ RS ವ್ಯಾಲ್ಯೂ ಸಿಗುತ್ತೆ, ಅಥವಾ ಟೋಟಲ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟ್ ಸಿಗುತ್ತೆ. ಫಸ್ಟ್ ಏನು ಮಾಡ್ತೀರಾ, ಮತ್ತೊಂದು ಸಲ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಇವು 3 ಪ್ಯಾರಲಲ್ ಕನೆಕ್ಷನಿಗೆ ಮಾಡಿಬಿಟ್ಟು ಇವನ್ನ 1/RP ಫಾರ್ಮುಲಾ ಇದೆಯಲ್ಲ, ಆ RPಗೆ ಕಂಡುಹಿಡಿತೀರಾ. ಈ RP ಕಂಡುಹಿಡಿದಾದ್ಮೇಲಿಂದ 1 ಓಮ್ ಜೊತೆ ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನಿಮಗೆ ಸೀರೀಸ್ ಕನೆಕ್ಷನ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗುತ್ತೆ. ಓಕೆನಾ, ಇದಿಷ್ಟು ಸೆಕೆಂಡ್ ಕ್ವಶನಿಗೆ ಆಗಿತ್ತು. ಇವಾಗ ನೋಡಿ ಥರ್ಡ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಇದು ಇವೆರಡು ಕ್ವಶನಿಗಿಂತ ಸ್ವಲ್ಪ ಟಫ್ ಇದೆ. ಅದ್ಯಾವ ರೀತಿನಪ್ಪ ಅಂತಂದರೆ, ಇವಾಗ ನೋಡಿ ಇಲ್ಲಿ 3 ರೆಜಿಸ್ಟರ್ಸ್ಗಳಿದೆ, ಇಲ್ಲಿ ನೋಡಿ 2 ರೆಜಿಸ್ಟರ್ಸ್ಗಳಿದೆ. ಇವಾಗ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು ನೀವು ಕಂಡುಹಿಡಿಬೇಕು. ಇವಾಗ ನೋಡಿ ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ಈ 4 ಓಮ್ ಮತ್ತು 12 ಓಮ್ ಇದೆಯಲ್ಲ, ಇವೆರಡು ರೆಜಿಸ್ಟರ್ಸ್ಗಳನ್ನ ನೀವು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಈ ಪ್ಯಾರಲಲ್ ಕನೆಕ್ಟ್ ಆಗಿರೋದಕ್ಕೆ ನೀವೇನು ಮಾಡ್ತೀರಪ್ಪ ಅಂದರೆ, ಫಸ್ಟು RPಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ RP ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ, ನೀವು ನೋಡಿ 1/RP ಫಾರ್ಮುಲಾ ಇದೆಯಲ್ಲ, ಸೇಮ್ ಅದೇ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಈ ಒಂದು ಪ್ಯಾರಲಲ್ ಕನೆಕ್ಷನ್ಗೆ ಆನ್ಸರ್ ಏನೈತೆ ಅದು ನಿಮಗೆ ಸಿಗುತ್ತೆ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇವು 3 ಸಹ ಪ್ಯಾರಲಲ್ ಆಗಿ ಇದಾವಲ್ವಾ, ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಇಲ್ಲೂ ಸಹ ನೀವು RPನ ಕಂಡುಹಿಡಿಬೇಕು. ಹಾಗಿದ್ರೆ ನೋಡಿ, ಇಲ್ಲೂ RP ಕಂಡುಹಿಡಿಬೇಕು. 1/RP ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲಿಂದ ಅಲ್ಲೂ ಸಹ ನೀವು ಅಪ್ಲೈ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಬೋತ್ ಎರಡೂ ಕಡೆನೂ ಸಹ ನೀವು RPಯನ್ನು ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಯಾವ ರೀತಿ ಕನೆಕ್ಷನ್ ಆಗುತ್ತಪ್ಪ ಅಂದರೆ, ಇಲ್ಲಿ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ, ಸಿಂಪಲ್ ಆಗಿ ಇಲ್ಲಿ ಬರಿತೀನಿ, ಈ ರೀತಿ ಆಗುತ್ತೆ. ಇಲ್ಲೂ RP ವ್ಯಾಲ್ಯೂ ಕಂಡು ಹಿಡಿದಿರ್ತೀರಾ, ಇದನ್ನು ನಾನು RP2 ಅಂತ ನಾನು ಕರಿತೀನಿ. ಇಲ್ಲೂ RP ವ್ಯಾಲ್ಯೂ ಕಂಡು ಹಿಡಿದಿರ್ತೀರಾ, ಇದನ್ನು ನಾನು RP1 ಅಂತ ಕರಿತೀನಿ. ಗೊತ್ತಾಯ್ತಾ? ಇವೆರಡೂ ನೀವು ಸೀರೀಸ್ ಕನೆಕ್ಷನ್ ಮಾಡಿದ್ರಿ ಅಂತಂದರೆ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಮೆಥಡ್ ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಗಿರಲಿಲ್ಲ ಅಂದರೆ ಮತ್ತೊಂದ್ಸಲ ನೋಡಿಬಿಟ್ಟು ಈ ಕ್ವಶನ್ಸ್ಗಳನ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇವೇನು ಡಿಫ್ರೆಂಟ್ ಆಗಿದ್ದಾವೆ, ಈ ರೀತಿ ಏನು ಕೇಳಲ್ಲ, ಆ ರೀತಿ ಯಾವುದೇ ರೀತಿ ನೀವು ಪ್ರಿಡಿಕ್ಟ್ ಮಾಡೋಕೆ ಹೋಗ್ಬೇಡಿ. ಕಂಪಲ್ಸರಿ ನೀವು ಕ್ಯಾಲ್ಕುಲೇಟ್ ಮಾಡಿ, ಮಿಸ್ ಮಾಡ್ಕೊಬೇಡ್ರಿ ಈ ರೀತಿ ಕ್ವಶನ್ಸ್ಗಳನ್ನ. ಮೋಸ್ಟ್ ಪ್ರಾಬಬ್ಲಿ ಈ ರೀತಿ ಕ್ವಶನ್ಸ್ ನಿಮಗೆ ಈ ವರ್ಷ ಕೇಳೋವಂಥ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಲ್ದಂಗೆ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ಮೆಥಡ್ಸ್ಗಳು ಎಲ್ರಿಗೂ ಅರ್ಥ ಆಯಿತು. ಇವಾಗ 8th ಕ್ವಶನ್ಗೆ ಹೋಗೋಣ. 8th ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ದ ಮಂತ್ಲಿ ಬಿಲ್ ಆಫ್ ಈಟರ್ ಆಫ್ ರೆಸಿಸ್ಟೆನ್ಸ್ 40 ಓಮ್. ಅವ್ರು ಎಷ್ಟು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ನ 40 ಓಮ್ ಅಷ್ಟು ಕೊಟ್ಟಿದ್ದಾರೆ. ವಿಚ್ ಈಸ್ ಯೂಸ್ಡ್ ಆನ್ 220 ವೋಲ್ಟ್ ಮೇನ್ಸ್ ಸಚ್ ದಟ್ ಇಟ್ ಡೈಲಿ ಯೂಸ್ ಫಾರ್ 5 hours. ದ ಕಾಸ್ಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ₹3.60 per kWh. ಏನು ಕೇಳ್ತಿದ್ದಾರೆ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಎನರ್ಜಿದು ಕಾಸ್ಟ್ ಎಷ್ಟಾಗುತ್ತೆ, ಎಷ್ಟು ಎಲೆಕ್ಟ್ರಿಕ್ ಬಿಲ್ ಆಗುತ್ತೆ ಅಂತ ನಾವು ಸಹ ನೀವು ಹೇಳ್ಬೋದು. ಮಂತ್ಲಿ ಎಲೆಕ್ಟ್ರಿಕಲ್ ಬಿಲ್ ಎಷ್ಟಾಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ನಾವು ಅದಕ್ಕೆ ಏನೇನು ಕೊಟ್ಟಿದ್ದಾರಪ್ಪ ಡೇಟಾವನ್ನು ಅಂತಂದರೆ, ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 40 ಓಮ್ ಅಷ್ಟು ರೆಸಿಸ್ಟೆನ್ಸ್ ಇದೆಯಂತೆ, ಮತ್ತು 220 ವೋಲ್ಟ್ ಸೋರ್ಸ್ ಇದೆಯಂತೆ, ಪೊಟೆನ್ಷಿಯಲ್ ಡಿಫರೆನ್ಸ್. ಅದಾದ್ಮೇಲಿಂದ ಟೈಮನ್ನು ಅವ್ರು ಕೊಟ್ಟಿದ್ದಾರೆ, ಡೈಲಿ 5 hours ಯೂಸ್ ಮಾಡ್ತಿದ್ದಾರಂತೆ. ಹಾಗಿದ್ರೆ ಮಂತ್ಲಿಗೆ ಅವ್ರು ಕೇಳ್ತಿರ್ತಕ್ಕಂಥದ್ದು ಸಿಂಪಲ್ ಆಗಿ ನೀವು 30 ಡೇಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 30 ಡೇಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಮಂತ್ಲಿ ಅಂತಂದರೆ. ಓಕೆ, ಇವಾಗ ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ನೀವು ಎಲೆಕ್ಟ್ರಿಕಲ್ ಎನರ್ಜಿ ಕಂಡುಹಿಡಿಯಿರಿ. ಫಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ ನಿಮಗೆ ಗೊತ್ತು, P = VI ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತಲ್ವಾ, ಅಥವಾ ಇನ್ನೊಂದು ಫಾರ್ಮುಲಾ ನೀವು ಬೇಕಿದ್ರು ಅಪ್ಲೈ ಮಾಡ್ಬೋದು. ಅವ್ರೇನು ಫಸ್ಟ್ ಡೇಟಾವನ್ನು ಬರ್ಕೊಳ್ಳಿ. ಡೇಟಾ R ಏನು ಕೊಟ್ಟಿದ್ದಾರೆ, ದಟ್ ಈಸ್ 40 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲಿಂದ ಇನ್ನೊಂದು ಏನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತು ಟೈಮನ್ನು ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ V ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ 220 ವೋಲ್ಟ್ ಸೋರ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲಿಂದ ನಮಗೆ ಕೊಟ್ಟಿರ್ತಕ್ಕಂಥದ್ದು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 5 hours per day. 5 hours per day. ನಾವು ಫಸ್ಟು ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ.
ಅದು 30 ಡೇಸಿಗೆ ಎಷ್ಟು ಟೈಮ್ ಆಗುತ್ತೆ ಅಂತ. ಇಲ್ಲ ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ಅದಾದ್ಮೇಲಿಂದ ಬೇಕಿದ್ರು ನೀವು ಕನ್ವರ್ಟ್ ಮಾಡ್ಬೋದು. ಇವಾಗಲೇ ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅದಾದ್ಮೇಲಿಂದ ಲಾಸ್ಟಿಗೆ ಮಲ್ಟಿಪ್ಲೈ ಮಾಡೋಣ 30 ಡೇಸ್ಗೆ. ಇವಾಗ ಫಸ್ಟು ಈ 1 ಡೇಗೆ ಎಷ್ಟು ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ರಿಕ್ವೈರ್ ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಗೊತ್ತು, ದಟ್ ಈಸ್ ಇವಾಗ ಫಸ್ಟ್ ನಾವು ಪವರಿಂದ ಕನ್ವರ್ಟ್ ಮಾಡೋಣ. ಪಿ ಈಸ್ ಈಕ್ವಲ್ ಟು ಏನು ಗೊತ್ತು ನಮಗೆ ಫಾರ್ಮುಲಾ, ಎನರ್ಜಿ ಬೈ ಟೈಮ್ ಟೇಕನ್ ಅಂತ ಗೊತ್ತಲ್ವಾ. ಈ ಫಾರ್ಮುಲಾನ ನಾವು ಪವರ್ನ ನಾವು ಇನ್ನೊಂದು ಫಾರ್ಮಲ್ಲಿ ಬರಿಬೋದು, ದಟ್ ಈಸ್ ವಿ ಐ ಅಂತ ಬರಿಬೋದು, ಅಥವಾ ವಿ ಸ್ಕ್ವೇರ್ ಬೈ ಆರ್ ಅಂತ ಸಹ ಬರಿಬೋದು. ವಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಟೇಕನ್. ಈ ರೀತಿನಾರ ಬರಿಬೋದಲ್ವಾ. ಇದನ್ನ ಆಲ್ರೆಡಿ ನಾವು ಹಿಂದಿನ ಕ್ವಶನಲ್ಲಿ ಪವರ್ನ ಫಾರ್ಮುಲಾಸ್ಗಳು ಬರಿಬೇಕಾದ್ರೆ ನಾವು ಬರೆದಿದ್ವು, ಇದೆಲ್ಲರಿಗೂ ಗೊತ್ತೈತೆ ಅಂತ ಅನ್ಕೊಂತೀನಿ. ಇವಾಗ ನೋಡಿ, ಇ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಇಂಟು ಟಿ. ಓಕೆನಾ. ಇವಾಗ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅದನ್ನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಅದಾದ್ಮೇಲಿಂದ ಎಲ್ಲ ವ್ಯಾಲ್ಯೂಸ್ಗಳನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎಷ್ಟು ಕೊಟ್ಟಿದ್ದಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದಟ್ ಈಸ್ 220 ವೋಲ್ಟ್ ಹೋಲ್ ಸ್ಕ್ವೇರ್ ಇದೆಯಲ್ವಾ ಫಾರ್ಮುಲಾದಲ್ಲಿ, ಅದನ್ನು ಹೋಲ್ ಸ್ಕ್ವೇರ್ ಬರ್ಕೊಂತೀನಿ. ಅದಾದ್ಮೇಲಿಂದ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು, ರೆಸಿಸ್ಟೆನ್ಸ್ ಕೊಟ್ಟಿರ್ತಕ್ಕಂಥದ್ದು 40 ಓಮ್ ಅಷ್ಟು ಕೊಟ್ಟಿದ್ದಾರೆ. 40 ಓಮ್ ಅಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲಿಂದ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅವರು, ಟೈಮ್ ಕೊಟ್ಟಿರ್ತಕ್ಕಂಥದ್ದು 5 ಅವರ್ಸ್ ಪರ್ ಡೇ. ನಾವು ಫಸ್ಟ್ ಪರ್ ಡೇಗೆ ಕಂಡುಹಿಡಿಯೋಣ, ಅದಾದ್ಮೇಲಿಂದ ನಾವು ಇದಕ್ಕೆ 30 ಡೇಸಿಗೆ ಕಂಡುಹಿಡಿದ್ರಾಗುತ್ತೆ. ಇವಾಗ ನೋಡಿ, ಎನರ್ಜಿ ಇ ಈಸ್ ಈಕ್ವಲ್ ಟು ಅಂತ ನಾವು ಬರಿಬೋದು. ಇವಾಗ ನೋಡ್ರಿ 220 ಹೋಲ್ ಸ್ಕ್ವೇರ್ ಅಂತಂದರೆ ನಿಯರ್ಲಿ ಎಷ್ಟು ಬರುತ್ತಪ್ಪ ಅಂದರೆ, ಇವಾಗ ನೋಡಿ 220 ಹೋಲ್ ಸ್ಕ್ವೇರ್ ಅನ್ನು ಕೊಟ್ಟಿದ್ದಾರೆ. 220 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 40 ಇದೆಯಲ್ವಾ, ಆ 40 ಮಾಡ್ಕೊಳ್ಳಿ ಫಸ್ಟು, ಈಸ್ ಈಕ್ವಲ್ ಟು, ಇವಾಗ ನೋಡಿ 220 ಹೋಲ್ ಸ್ಕ್ವೇರ್ ಬೈ 40 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ 1210 ಅಷ್ಟು ಬರುತ್ತೆ. ಎಷ್ಟು ಬರುತ್ತೆ ನಮಗೆ, 1210 ಅಷ್ಟು ಬರುತ್ತೆ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದ್ಸತಿ, ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಇಷ್ಟು ವ್ಯಾಲ್ಯೂ ಬರುತ್ತೆ. ಇಂಟು 5 ಮಾಡಿ, ಆವಾಗ ನಿಮಗೆ ಎಷ್ಟು ಬರುತ್ತೆ, ಎನರ್ಜಿ ಬರುತ್ತೆ. ಇ ಈಸ್ ಈಕ್ವಲ್ ಟು 1210 ಇಂಟು 5. ಇದನ್ನು ಮಾಡ್ತಿದ್ದೀರಾ ಅಂದರೆ ನಿಮಗೆ ಎನರ್ಜಿ ವ್ಯಾಲ್ಯೂ ಸಿಗುತ್ತೆ. ಎನರ್ಜಿ ಆಗಿದ್ರೆ ನಿಮಗೆ ಎಷ್ಟು ಬಂತು, ದಟ್ ಈಸ್ ನೋಡಿ ಒಂದ್ಸಲ ಮಲ್ಟಿಪ್ಲೈ ಮಾಡಿ, ಆವಾಗ ನಿಮಗೆ ಎಷ್ಟು ಬರುತ್ತಪ್ಪ ಅಂತಂದರೆ 6050 ಅಷ್ಟು ಬರುತ್ತೆ. ಅಂದರೆ 6050 ಅಷ್ಟು ಬರುತ್ತೆ. ಇದನ್ನ ನಾವು ಯೂನಿಟ್ ಯಾವುದೇ ರೀತಿ ಬರಿಬೋದಪ್ಪ ಅಂದರೆ ಕಿಲೋ ವ್ಯಾಟ್ ಅವರಲ್ಲಿ ಬರಿಬೋದು, ಅಥವಾ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡೋದಾದ್ರೆ, ಇವಾಗ ನೋಡಿ ಇದು ವ್ಯಾಟ್ ಅವರಲ್ಲಿ ಇದೆ, ಇದು ವ್ಯಾಟ್ ಅವರಲ್ಲಿದೆ. ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡಿದ್ರೆ, ಕಿಲೋ ಅಂತಂದ್ರೆ ಏನು, 10 to the power 3. 10 to the power 3ಗೆ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ನೀವು ಏನು ಮಾಡ್ತೀರಾ, 6.05 ಕಿಲೋ ವ್ಯಾಟ್ ಅವರ್. ಇವಾಗ ನೀವು ಕಿಲೋ ವ್ಯಾಟ್ ಅವರಲ್ಲಿ ಎನರ್ಜಿ ಯೂನಿಟ್ ಯಾವ ರೀತಿ, ಮಂತ್ಲಿ ಬಿಲ್ ಯಾವ ರೀತಿ ಬರುತ್ತೆ, NCERT ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಮಂತ್ಲಿ ಬಿಲ್ ಎಲ್ಲ ಯಾವ ರೀತಿ ಬರುತ್ತಪ್ಪ ಅಂದರೆ ಕಿಲೋ ವ್ಯಾಟ್ ಅವರಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೀವು ಕಿಲೋ ವ್ಯಾಟ್ ಅವರಲ್ಲೇ ಆನ್ಸರನ್ನು ಇಕ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನಾವು ಕಿಲೋ ವ್ಯಾಟ್ ಅವರಲ್ಲಿ ಆಲ್ರೆಡಿ ಬರ್ತಿದ್ದೀವಿ. ಇದು ಒಂದು ಡೇಗಾಯಿತು, ಒಂದು ದಿವಸಕ್ಕಾಯಿತು. ಇವಾಗ ನೀವು ಕನ್ವರ್ಟ್ ಮಾಡಬೇಕಾಗಿರೋದು ಎಷ್ಟು ದಿವಸಕ್ಕೆ, ದಟ್ ಈಸ್ 30 ಡೇಸಿಗೆ ಕನ್ವರ್ಟ್ ಮಾಡಬೇಕು. ಹಾಗಿದ್ರೆ ಏನು ಮಾಡ್ತೀರಾ, 6.05 ಇದೆಯಲ್ಲ, ಇಂಟು 30 ಮಾಡಬೇಕು. 65 ಇಂಟು 30 ಮಾಡಿದ್ದೀರಾ ಅಂತಂದರೆ ಇವಾಗ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಒಂದು ತಿಂಗಳಿಗೆ ನೀವು ಎಷ್ಟು ಎನರ್ಜಿ ಯುಟಿಲೈಸ್ ಮಾಡ್ಕೊಂತ ಇದ್ದೀರಾ ಅಂತ ಬರುತ್ತೆ. ಅಂದರೆ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ, ಇಲ್ಲೇ ಅಬ್ಸರ್ವ್ ಮಾಡಿ. 3 6 ಎಷ್ಟು, 18 1.5 ಕಿಲೋ ವ್ಯಾಟ್ ಅವರ್. ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ 181.5 ಕಿಲೋ ವ್ಯಾಟ್ ಅವರ್ ಅಷ್ಟು ಬರುತ್ತೆ. ಓಕೆನಾ. ಇದು ಈನ ವ್ಯಾಲ್ಯೂ ಆಯಿತು. ನಮಗೇನು ಸಿಕ್ತು, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ ನಮಗೆ ಸಿಕ್ತು. ಓಕೆ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನು ಆಗಿದ್ರೆ ನೋಡಿ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ. ಅದಕ್ಕೋಸ್ಕರ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, 1 ಕಿಲೋ ವ್ಯಾಟ್ ಅವರಿಗೆ 3.6 ರೂಪೀಸ್ ಅಷ್ಟು ಆದರೆ ಇವಾಗ ಎಷ್ಟು ಎಲೆಕ್ಟ್ರಿಕ್ ಬಿಲ್ ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಎಲೆಕ್ಟ್ರಿಕಲ್ ಎನರ್ಜಿಗೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 3.6 ಅಷ್ಟು. 3.6 ಅಲ್ವಾ ಅವ್ರು ಕೊಟ್ಟಿರ್ತಕ್ಕಂಥದ್ದು, 3.6 ರೂಪೀಸ್ ಅಷ್ಟು ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಬಂದಿದೆ, ದಟ್ ಈಸ್ ಇ ಈಸ್ ಈಕ್ವಲ್ ಟು 181.5 ಇಂಟು ನೀವು ಎಷ್ಟು ಮಾಡಬೇಕು, ದಟ್ ಈಸ್ ಕಾಸ್ಟಿಗೆ ಕನ್ವರ್ಟ್ ಮಾಡೋದಾದರೆ 3.6ನ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಇದನ್ನು ಮಲ್ಟಿಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಎಲೆಕ್ಟ್ರಿಕ್ ಬಿಲ್ ನಿಮಗೆ ಸಿಗುತ್ತೆ. ಎಲೆಕ್ಟ್ರಿಕ್ ಬಿಲ್ ಎಷ್ಟು ಬರುತ್ತಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 653.4 ಅಷ್ಟು ಬರುತ್ತೆ. ಇದು ಕಿಲೋ ವ್ಯಾಟ್ ಅವರಲ್ಲಿ ನೀವು ಬರೀಬೇಕು. ಇದು ಸಾರಿ ರೂಪೀಸ್, ಇದು ಇಷ್ಟು ರೂಪೀಸ್ ಬರುತ್ತೆ ನಿಮಗೆ ದುಡ್ಡು ಎಲೆಕ್ಟ್ರಿಕ್ ಬಿಲ್.
ಓಕೆನಾ. ಇದಿಷ್ಟು ಎಲೆಕ್ಟ್ರಿಕ್ ಬಿಲ್ ಆಯಿತು. ಕಾಸ್ಟ್ ಎಷ್ಟು ಬಂತು ನಮಗೆ 653.4 ಅಷ್ಟು ಬರುತ್ತೆ. ಅವರು ಸಹ ಇಲ್ಲೂ ಅದೇ ಕೊಟ್ಟಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಕಾಸ್ಟ್ ಸೇಮ್ ಬಂದಿದೆ, ಮತ್ತು ಎಲೆಕ್ಟ್ರಿಕ್ ಪವರು ಸಹ ಸೇಮ್, ಎನರ್ಜಿನೂ ಸಹ ಸೇಮ್ ಬಂದಿದೆ. ಸರಿನಾ. ಇದಿಷ್ಟು ನೀವು ಕಂಡುಹಿಡಿಯಬೇಕಾಗಿರ್ತಕ್ಕಂಥದ್ದು. ಸೇಮ್ ಆ್ಯಸ್ ಇಟ್ ಈಸ್, ಸ್ವಲ್ಪ ವ್ಯಾಲ್ಯೂಸ್ಗಳನ್ನ ವೇರಿ ಮಾಡಿದರೆ. ಇಲ್ಲಿ 19th ಕ್ವಶನನ್ನು ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ಸಾಲ್ವ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಸಹ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಕ್ವಶನನ್ನೇ ಮ್ಯಾಕ್ಸಿಮಮ್ ಕೇಳ್ತಕ್ಕಂಥದ್ದು ಎಕ್ಸಾಮ್ ಇದರಲ್ಲಿ. ಅದಕ್ಕೋಸ್ಕರ SLC ಬೋರ್ಡ್ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಈ ಟೈಪ್ ಆಫ್ ಮಾಡಲ್ ಕ್ವಶನ್ಸ್ಗಳನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, 19th ಕ್ವಶನನ್ನು ಸಾಲ್ವ್ ಮಾಡಿ. ಆನ್ಸರ್ ಬಂದಾದ್ಮೇಲಿಂದ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ 20th ಕ್ವಶನ್ಗೆ ಹೋಗೋಣ. 20th ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ? ಆನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ರೇಟೆಡ್ ಆಸ್ 1200 ವ್ಯಾಟ್ and 220 volt potential difference. Calculate the current flowing through the resistance of electric element, heating element. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕರೆಂಟು, ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಪವರ್ ಅನ್ನು ಕೊಟ್ಟಿದ್ದಾರೆ. ವ್ಯಾಟ್ ಅಂತಂದ್ರೇನು? ದಟ್ ಈಸ್ ಪವರ್ ಅನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಅಲ್ವಾ. 1200 ವ್ಯಾಟ್ ಅಂದರೆ ಪವರ್ ಅನ್ನು ಕೊಟ್ಟಿದ್ದಾರೆ, ಮತ್ತು ಅವರು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಕರೆಂಟು. ಅದಕ್ಕೋಸ್ಕರ ನಾವು ಒಂದು ಫಾರ್ಮುಲಾ ಇದೆ, P = VI ಫಾರ್ಮುಲಾಗೆ ಅಪ್ಲೈ ಮಾಡಿ. ಇವಾಗ ನೀವು ಕರೆಂಟ್ನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಏನು ಬಂತು ನಿಮಗೆ? P/V ಬಂತು. ಇವಾಗ ಪೊಟೆನ್ಷಿಯಲ್ ಪವರ್ ಎಷ್ಟು ಕೊಟ್ಟಿದ್ದಾರೆ? 1200 ಅಷ್ಟು ಕೊಟ್ಟಿದ್ದಾರಲ್ವಾ. 1200 ಅಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸು 200 ಅಷ್ಟು ಕೊಟ್ಟಿದ್ದಾರೆ. 220 ವೋಲ್ಟ್ ಸೋರ್ಸ್ ಕೊಟ್ಟಿದ್ದಾರೆ. ಇವಾಗ ನೀವು ಇದನ್ನ ಡಿವೈಡ್ ಮಾಡಿ. 1200 ಡಿವೈಡೆಡ್ ಬೈ 220 ಅಂತಂದರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ, ನೋಡಿ ಡಿವೈಡ್ ಮಾಡಿಬಿಡಿ. 0 0 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ 11 2 1 ಇಂದ ಡಿವೈಡ್ ಮಾಡಿ. ಅವಾಗ ನಿಮಗೆ ಸಿಗುತ್ತೆ 60/11 ಬರುತ್ತಲ್ವ. ಕರೆಂಟ್ ಎಷ್ಟು ಬಂತು ನಮಗೆ? 60/11 ಬಂತು. ಹಾಗಿದ್ರೆ ಅಪ್ರಾಕ್ಸಿಮೇಟ್ಲಿ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ ನಿಮಗೆ ಆನ್ಸರ್. ಕರೆಂಟ್ ಎಷ್ಟು ಬಂತು ನಿಮಗೆ? 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಓಕೆ, ನಮಗೆ ಕರೆಂಟ್ ಬಂತು. ದಟ್ ಈಸ್ 5.55 ಅಲ್ವಾ. ಹಾಗಿದ್ರೆ ತಿರ್ಗಾನು 5 ಬರುತ್ತೆ. ಹಾಗಿದ್ರೆ 5.4 ಸಮಥಿಂಗ್ ಬಂತು ನಮಗೆ. ನೆಕ್ಸ್ಟ್ ನೋಡಿ, ಇವಾಗ 21 ಏನು ಕೊಟ್ಟಿದ್ದಾರಪ್ಪ ಅಂದರೆ, ಇಲ್ಲಿ ಕೆಲವೊಂದಷ್ಟು ಯೂನಿಟ್ಸ್ಗಳನ್ನು ಅಥವಾ ವ್ಯಾಲ್ಯೂಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಆ ಒಂದು ಯಾವುದಪ್ಪ ಅಂತಂದರೆ, ನೋಡಿರಿ 1 kWh ಅಂದರೆ ಎಷ್ಟು ಜೌಲ್ಸ್ಗಳಂತ ನಿಮಗೆ ನೆನಪಿರಬೇಕು. ಡೈರೆಕ್ಟಾಗಿ ನಿಮಗೆ MCQ ಕ್ವಶನ್ಸ್ಗಳಲ್ಲಿ ಕೇಳ್ಬೋದು. 1 kWh ಎಷ್ಟು ಜೌಲ್ಸ್ಗಳಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ 3.6 × 10⁻6 + 6 -6 ಕೊಟ್ಟಿರ್ತಾರೆ. ಅದು ಸಹ ತಪ್ಪು. ಕರೆಕ್ಟಾಗಿ ನೋಡಿಬಿಟ್ಟು ನೀವು ಚೂಸ್ ಮಾಡಬೇಕಾಗುತ್ತೆ ಆನ್ಸರ್ಸ್ಗಳನ್ನು. ಅದಕ್ಕೋಸ್ಕರ ಈ ವ್ಯಾಲ್ಯೂಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ರಿ. 1 HP ಅಂತಂದರೆ 1 ಹಾರ್ಸ್ ಪವರ್ ಅಂತ. 1 ಹಾರ್ಸ್ ಪವರ್ ಅಂತಂದರೆ 750 ವ್ಯಾಟ್ಸ್ ಅಂತ. ಅಂದರೆ ಹಾರ್ಸ್ ಪವರಿಂದ ವ್ಯಾಟಿಗೆ ಕನ್ವರ್ಟ್ ಮಾಡೋದು. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ಜಾಸ್ತಿ NCERT ಏನು ಕೊಟ್ಟಿಲ್ಲ. ನೆಕ್ಸ್ಟ್ 1 ಕೂಲೂಮ್ = 1 ಕೂಲೂಮ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ಗಳಿರುತ್ತೆ? ಇದು NCERT ಕೊಟ್ಟಿದ್ದಾರೆ. ಸಖತ್ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. 6.25 × 10⁻18 ಎಲೆಕ್ಟ್ರಾನ್ಸ್ ಅಷ್ಟು ಇರ್ತವೆ 1 ಕೂಲೂಮ್ನಷ್ಟು ಚಾರ್ಜಲ್ಲಿ. ನೆಕ್ಸ್ಟ್ 1 ಎಲೆಕ್ಟ್ರಾನ್ ಅಂತಂದರೆ, ಇವಾಗ ನೋಡ್ರಿ, ಚಾರ್ಜ್ ಆನ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಇರುತ್ತಪ್ಪ ಅಂದರೆ 1.6 × 10⁻19 ಕೂಲೂಮ್ ಅಷ್ಟು ಚಾರ್ಜ್ ಇರುತ್ತೆ ಒಂದೇ ಒಂದು ಎಲೆಕ್ಟ್ರಾನಲ್ಲಿ. ಇದು ಸಖತ್ ಇಂಪಾರ್ಟೆಂಟ್, ಇದು ಸಹ ಸಖತ್ ಇಂಪಾರ್ಟೆಂಟ್, ಮತ್ತು ಇದು ಸಹ ಸಖತ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೆನಪಲ್ಲಿ ಇಟ್ಕೊಳ್ರಿ. ಇದ್ರ ಮೇಲ್ಗಡೆ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಡಿಫೈನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ನ ಡೆಫಿನೇಷನ್ ಅನ್ನು ಬರೀರಿ, ಅಥವಾ ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ದಟ್ ಈಸ್ ರೆಸಿಸ್ಟಿವಿಟಿ. ಹಾಗಿದ್ರೆ ಇವಾಗ ನೀವು ರೆಸಿಸ್ಟಿವಿಟಿ ಡೆಫಿನೇಷನ್ ಅನ್ನು ಇಲ್ಲಿ ಬರೀಬೇಕಾಗುತ್ತೆ. ರೆಸಿಸ್ಟಿವಿಟಿ ಡೆಫಿನೇಷನ್ ಏನು? ಇಟ್ ಈಸ್ ದ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅಫರ್ಡ್ ಬೈ ದ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಎಲೆಕ್ಟ್ರಿಕ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ರೆಸಿಸ್ಟಿವಿಟಿಯ ಡೆಫಿನೇಷನ್ ಆಗಿತ್ತು. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇ, ರೆಸಿಸ್ಟಿವಿಟಿ ಅಂತಂದ್ರೂ ಒಂದೇ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇನು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಮ್ಮ ನೋಟ್ಸ್ಗಳಲ್ಲಿ ಬರೀ ರೆಸಿಸ್ಟಿವಿಟಿ ಅಂತ ಇತ್ತು ಅಷ್ಟೇ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೂ ರೆಸಿಸ್ಟಿವಿಟಿನೇ. ಇದಕ್ಕೆ ಡೆಫಿನೇಷನ್ ಅನ್ನು ನೀವು ಆಲ್ರೆಡಿ ಬರ್ತಿದ್ದಾಯಿತು. ಅದಾದ್ಮೇಲೆ ಏನು ಬರೀಬೇಕು? ಯೂನಿಟ್ ಏನು ರೆಸಿಸ್ಟಿವಿಟಿಗೆ? ದಟ್ ಈಸ್ ಓಮ್ ಮೀಟರ್. ಎಕ್ಸ್ಪ್ರೆಷನ್ ನೀವು ಯಾವ ರೀತಿ ಬರೀತೀರಾ? R = ρL/A ಫಾರ್ಮುಲಾ ತಗೊಂಡ್ರೆ ρ = RA/L ಅಂತ ಬರುತ್ತೆ. ಓಕೆ, 23rd ಕ್ವಶನ್ಗೆ ಹೋಗೋಣ. 23rd ಕ್ವಶನಲ್ಲಿ ಏನು ಕೇಳ್ತಿದಾರಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬೆಸ್ಟ್ ಸೂಟಬಲ್ ಫಾರ್ ಯೂಸೇಜ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್? ಜಸ್ಟಿಫೈ ಆನ್ಸರ್.
ನೋಡ್ರಿ ಇಲ್ಲಿ ಒಂದಷ್ಟು ಮೆಟೀರಿಯಲ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಮೆಟಲ್ಸ್ಗಳದ್ದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಕ್ವಶನ್ ಯಾವ ರೀತಿ ಕೇಳ್ತಿದಾರಪ್ಪ ಅಂತಂದ್ರೆ ಇವಿಷ್ಟು ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಬೆಸ್ಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ಗಳಿಗೆ ಬಳಸಕ್ಕೆ ಅಂತ ಕೇಳ್ತಿದ್ದಾರೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಒಂದು ಮೆಟಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೋ ಅದರಲ್ಲಿ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ. ನೋಡಿ ಇಲ್ಲಿ ಸಿಂಪಲ್ ಆಗಿ ಈ ಕ್ವಶನ್ ಅನ್ನ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. I = V/R ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾನು ಬರೆದಿದ್ದೀನಿ. ಯಾವ ಒಂದು ಕಂಡಕ್ಟರ್ ಅಲ್ಲಿ ಅಥವಾ ಮೆಟಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೋ ಆ ಒಂದು ಮೆಟೀರಿಯಲ್ಸ್ಗಳಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಹಾಗಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, R = ρL/A ಫಾರ್ಮುಲಾಗೆ ಅಪ್ಲೈ ಮಾಡಿ. ರೋ ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ, ಅಥವಾ ರೋ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆ ಏನಾಗ್ತಿದೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಹಾಗಿದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ರೋ ವ್ಯಾಲ್ಯೂ ಅಥವಾ ರೆಸಿಸ್ಟಿವಿಟಿ ವ್ಯಾಲ್ಯೂ ಯಾವಾಗ ಕಡಿಮೆ ಇರುತ್ತೋ ಅವಾಗ ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ. ಒಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವಾಗ ರೆಸಿಸ್ಟಿವಿಟಿ ವ್ಯಾಲ್ಯೂ ಕಡಿಮೆ ಇರುತ್ತೋ ಅವಾಗ ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ. ನೀವಾಗಿದ್ರೆ ಕರೆಂಟು ಈಸಿಯಾಗಿ ಫ್ಲೋ ಆಗ್ತಿದೆ ಅಂತಂದ್ರೆ ಆ ಒಂದು ಮೆಟೀರಿಯಲ್ಸ್ಗಳನ್ನ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ಗಳಾಗಿ ಬಳಸ್ತೀವಿ. ಫಾರ್ಮೇಷನ್ ಮಾಡೋಕ್ಕೆ ಬಳಸ್ತೀವಿ. ದಟ್ ಈಸ್ ಬೆಸ್ಟ್. ಹಾಗಿದ್ರೆ ನೀವು ಇಲ್ಲಿ ಟೇಬಲಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ಯಾವ ಮೆಟೀರಿಯಲ್ಸ್ಗಳಿಗೆ ರೆಸಿಸ್ಟಿವಿಟಿ ಕಡಿಮೆ ಇದೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ನೋಡಿ ರೆಸಿಸ್ಟಿವಿಟಿ ಯಾವುದು ಕಡಿಮೆ ಇದೆ, ಫಸ್ಟ್ನೇದು ಯಾವುದಿದೆ, ಸಿಲ್ವರ್ ಇದೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 10⁻⁻8 ಅಂತ ಕೊಟ್ಟಿದ್ದಾರೆ. 10⁻⁻8 ಅಂದರೆ ಸಖತ್ ಕಡಿಮೆ ವ್ಯಾಲ್ಯೂ, ಸರಿನಾ. ಎರಡನೇದಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲೂ ಸಹ 10⁻⁻8 ಕೊಟ್ಟಿದ್ದಾರೆ. ಆದರೆ ಇಲ್ಲಿ 6 ಪಾಯಿಂಟ್ ಸಮಥಿಂಗ್ ಇದೆ, ಇಲ್ಲಿ 1 ಪಾಯಿಂಟ್ ಸಮಥಿಂಗ್ ಇದೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಜರ್ಮೇನಿಯಮ್ ಎಷ್ಟು ಕೊಟ್ಟಿದ್ದಾರೆ, 0.45 ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಸಖತ್ ದೊಡ್ಡ ವ್ಯಾಲ್ಯೂ ಆಯಿತು ವೆನ್ ಕಂಪೇರ್ ಟು 1.6 × 10⁻⁸ ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸ್ಗಿಂತ ಹೈಯೆಸ್ಟ್ ಅಥವಾ ಲೋಯೆಸ್ಟ್ ರೆಸಿಸ್ಟಿವಿಟಿ ಇರ್ತಕ್ಕಂಥದ್ದು ದಟ್ ಈಸ್ ಸಿಲ್ವರ್. ದಟ್ಸ್ ವೈ ಸಿಲ್ವರ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಅಂತ ಹೇಳ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ, ಸರಿನಾ. silver is the best conductor out of the given conductor. It is specific resistance or resistivity is least ಅಥವಾ low specific resistivity ಇರುತ್ತೆ. Hence less offers less resistance for the flow of electric current through it. ನನಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದೇ ಇದನ್ನ ಕೊಟ್ಟಿದ್ದಾರೆ. ನೀವು ಇದನ್ನ ಓನ್ ಆಗಿ ಡೆಫಿನೇಷನ್ಸ್ ಅನ್ನು ಸೆಂಟೆನ್ಸ್ ಅನ್ನು ಸಹ ನೀವು ಬರೀಬಹುದು. ಈ ರೀತಿ ಕ್ವಶನ್ಸ್ಗಳನ್ನ ಗಿವ್ ದ ರೀಸನ್ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ LBA ಅನ್ನು ಕೊಟ್ಟಿದ್ದಾರಲ್ಲ, ಆ LBA ಮೆಟೀರಿಯಲ್ ಅಲ್ಲೂ ಸಹ ಈ ರೀತಿ ಕ್ವಶನ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗ ನೆಕ್ಸ್ಟ್ ನೋಡ್ರಿ, 24th ಕ್ವಶನ್. ಹೌ ಮೆನಿ 9 ohm ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಆರ್ ರಿಕ್ವೈರ್ಡ್ ಟು ಕ್ಯಾರಿ 4 ohm ಆನ್ 12 volt ಬ್ಯಾಟರಿ. ಈ ಕ್ವಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಹೌ ಮೆನಿ 9 ohm ರೆಜಿಸ್ಟರ್ಸ್ ಆರ್ ರಿಕ್ವೈರ್. ಎಷ್ಟು 9 ohm ಇರ್ತಕ್ಕಂಥ ರೆಜಿಸ್ಟರ್ಸ್ಗಳು ಬೇಕಾಗುತ್ತೆ, ಯಾವಾಗಪ್ಪ ಅಂದರೆ ನಿಮಗೆ ಕರೆಂಟು 4 ಆಂಪಿಯರ್ ಅಷ್ಟು ಫ್ಲೋ ಆಗಬೇಕು ಮತ್ತು 12 volt ಅಷ್ಟು ಬ್ಯಾಟ್ರಿ ಇದ್ದಾಗ. ಕ್ವಶನ್ ಅರ್ಥ ಆಯ್ತಾ? ಇವಾಗ ನೋಡ್ರಿ, ಎಷ್ಟು 9 ohm ಇರ್ತಕ್ಕಂಥ ರೆಜಿಸ್ಟರ್ಸ್ಗಳು ಬೇಕು ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿದ್ದಾಗ 4 ohm ಇರ್ತಕ್ಕಂಥ 4 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗಬೇಕು ಮತ್ತು 12 volt ಅಷ್ಟು ಬ್ಯಾಟ್ರಿ ಕನೆಕ್ಟ್ ಆಗಿದ್ದಾಗ. ಇವಾಗ ನಿಮ್ಗೆ ಯಾರಿಗಿನ್ನೂ ಅರ್ಥ ಆಗಿಲ್ಲ ಅವ್ರಿಗೆ ನೋಡ್ರಿ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟು ನೀವು ಕರೆಂಟ್ ಟೋಟಲ್ ರೆಸಿಸ್ಟೆನ್ಸ್ ಅನ್ನು ನೀವು ಕಂಡುಹಿಡ್ಕೊಬೇಕು. ಅದು ಯಾವ ರೀತಿ ಕಂಡುಹಿಡ್ತೀರಾ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನೀವು ಕಂಡುಹಿಡಿಬೋದಾ. ದಟ್ ಈಸ್ ನೋಡಿ, V = IR ಫಾರ್ಮುಲಾ ಅಪ್ಲೈ ಮಾಡಿ. ಇವಾಗ ನಮಗೆ ರೆಸಿಸ್ಟೆನ್ಸ್ ಬೇಕಲ್ವಾ, ಅದಕ್ಕೋಸ್ಕರ ನಾವು ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಬರೋದ್ರೆ ಯಾವ ರೀತಿ ಬರುತ್ತೆ, R = V/I ಬಂತು. ಇವಾಗ V ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 12 volt ಅಷ್ಟು ಕೊಟ್ಟಿದ್ದಾರೆ, ಮತ್ತು ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ಆಂಪಿಯರ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂತು, ದಟ್ ಈಸ್ 3 ohm ಅಷ್ಟು ಬಂತು. 12/4 ಅಂತಂದ್ರೆ ಎಷ್ಟು, ದಟ್ ಈಸ್ 3 ohm ಅಷ್ಟು ಬಂತು. ಇವಾಗ ಇದು RP ಅಂದ್ರೇನು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್. ಆದರೆ ಅವರು ಕನೆಕ್ಟ್ ಮಾಡ್ತಿರ್ತಕ್ಕಂಥದ್ದೇನು 9 ohm ಅಷ್ಟು ರೆಜಿಸ್ಟರ್ಸ್ಗಳನ್ನ. ಇವಾಗ ಅವರು ಎಷ್ಟು 9 ohm ರೆಜಿಸ್ಟರ್ಸ್ ಬೇಕಾಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಹಾಗಿದ್ರೆ ನಾನು ಇದನ್ನ ಫಾರ್ಮುಲಾ ಇದೆಯಲ್ಲ, ಏನದು ಫಾರ್ಮುಲಾ, ದಟ್ ಈಸ್ RP ಕಂಡಿಡಿಯಕ್ಕೆ ಏನಿದೆ ಫಾರ್ಮುಲಾ, 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ ಸೋ ಆನ್. ಈ ರೀತಿ ನೀವು ಫಾರ್ಮುಲಾನ ಬರ್ಕೊಂತ ಹೋಗ್ತಿರಲ್ವಾ, ಎಷ್ಟು ರೆಜಿಸ್ಟರ್ಸ್ಗಳಿದಾವಲ್ಲ ಅದ್ರ ಮೇಲೆ. ಇವರು ಏನು ಕೇಳ್ತಾರಪ್ಪ ಅಂದರೆ ಎಷ್ಟು 9 ohm ರೆಸಿಸ್ಟೆನ್ಸ್ಗಳನ್ನ ನೀವು ಕನೆಕ್ಟ್ ಮಾಡಬೇಕು, ರೆಜಿಸ್ಟರ್ಸ್ಗಳನ್ನ 9 ohm ಇರ್ತಕ್ಕಂಥವನ್ನ ನೀವು ಈ ಒಂದು 3 ohm ಬರಬೇಕಂದ್ರೆ ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಅಪ್ಲೈ ಮಾಡ್ತೀನಪ್ಪ ಅಂದರೆ 1/RP ಎಷ್ಟು ಬಂದು ನಮಗೆ, ದಟ್ ಈಸ್ 3 ohm ಅಷ್ಟು ಬಂತು, ಈಸ್ ಈಕ್ವಲ್ ಟು, ಇವಾಗ ನಾನು ಎನ್ ಅಂತ ಬರಿತೀನಿ. ಎನ್ ಅಂದರೆ ಎಷ್ಟು ನಂಬರ್ ಆಫ್ ರೆಜಿಸ್ಟರ್ಸ್ಗಳನ್ನ ನಾವು ಕನೆಕ್ಟ್ ಮಾಡಿದ್ದೀವಿ ಅಂತ ತಗೊಳಕ್ಕೆ, ಇಂಟು 1/ರೆಸಿಸ್ಟೆನ್ಸ್ R.
ರೆಸಿಸ್ಟೆನ್ಸ್ ಆರ್ ಅಂತ ಯಾಕೆ ತಗೊಂಡ್ರಿ ಅಂತ ನೀವು ಕೇಳಿದ್ರೆ ನೋಡ್ರಿ ಎಲ್ಲ ರೆಜಿಸ್ಟರ್ಸ್ಗಳದ್ದು ರೆಸಿಸ್ಟೆನ್ಸ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 9 ಓಮ್ ಅಷ್ಟೇ. ಅದಕ್ಕೋಸ್ಕರ ಯಾವ್ದ್ರದ್ದು ಬೇರೆ ಬೇರೆ ವೇರಿ ಆಗ್ತಾ ಹೋಗ್ತಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ 1/R ಅಂತ ತಗೊಂತಾ ಇದ್ದೀನಿ. ಇವಾಗ ನೋಡ್ರಿ ಆರ್ನ ವ್ಯಾಲ್ಯೂ ಅವರು ಎಷ್ಟು ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ 9 ಓಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎನ್ ನ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ಆರ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 9 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಇವಾಗ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ ಎಷ್ಟು 9 ಓಮ್ ರೆಜಿಸ್ಟರ್ಸ್ಗಳು ಬೇಕು ಈ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಕ್ಕೆ ಅಂತ ಅವ್ರು ಕೇಳ್ತಿರ್ತಕ್ಕಂಥದ್ದಲ್ವಾ. ಅದಕ್ಕೋಸ್ಕರ ನಾವು ಎನ್ ನ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಇಲ್ಲೇನಿದೆ 1/3 ಅಷ್ಟಿದೆ. ಇವಾಗ ಇಲ್ಲಿ ನೋಡಿ 9 ಏನಾಗ್ತಿದೆ, ಡಿವೈಡ್ ಆಗ್ತಿದೆ ಎನ್ ನ ಜೊತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಹಾಗಿದ್ರೆ ನೋಡ್ರಿ ಇವಾಗ 3 1s 3 3s ಕ್ಯಾನ್ಸಲ್ ಆಗುತ್ತಲ್ವಾ, 3 1s 3 3s ಕ್ಯಾನ್ಸಲ್ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 3 ಬಂತು. ಹಾಗಿದ್ರೆ ನಮಗೆ ಎಷ್ಟು ರಿಕ್ವೈರ್ ಆಗುತ್ತೆ, ನಂಬರ್ ಆಫ್ ರೆಜಿಸ್ಟರ್ಸ್ ಎಷ್ಟು ರಿಕ್ವೈರ್ ಆಗುತ್ತಪ್ಪ ಅಂದರೆ ದಟ್ ಈಸ್ 3 ರೆಜಿಸ್ಟರ್ಸ್ಗಳು, 3 9 ಓಮ್ ರೆಜಿಸ್ಟರ್ಸ್ಗಳು ಬೇಕಾಗುತ್ತೆ ಈ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಕ್ಕೆ. ಓಕೆನಾ, ಅವರು ಸಹ ಅದೇ ಕೊಟ್ಟಿದ್ದಾರಲ್ವಾ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೇಮ್ ಆನ್ಸರ್ ಬಂದಿದೆ. ನೆಕ್ಸ್ಟ್ 25th ಕ್ವಶನ್ ಅನ್ನು ನೋಡೋಣ. ಹೌ ಮೆನಿ 12 ಓಮ್ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ರಿಕ್ವೈರ್ಸ್ ಟು ಕ್ಯಾರಿ 2 ಆಂಪಿಯರ್ ಆನ್ 4 ವೋಲ್ಟ್ ಬ್ಯಾಟರಿ. ನೋಡ್ರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಎಷ್ಟು 12 ವೋಲ್ಟ್ ರೆಜಿಸ್ಟರ್ಸ್ಗಳು ಬೇಕು ಪ್ಯಾರಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡೋಕ್ಕೆ. ಯಾವಾಗಪ್ಪ ಅಂದರೆ 2 ಆಂಪಿಯರ್ ಕರೆಂಟ್ ಇದ್ದಾಗ ಆನ್ 4 ವೋಲ್ಟ್ ಬ್ಯಾಟ್ರಿ ಇದ್ದಾಗ. ಇದನ್ನು ಸಹ ಸೇಮ್ ಮೇಲ್ಗಡೆ ಕ್ವಶನ್ ಈ ಕ್ವಶನಲ್ಲೂ ಏನೂ ಚೇಂಜಸ್ ಇಲ್ಲ. ಇವಾಗ ನಿಮಗೆ ಇದು ಯಾವ ರೀತಿ ಇದೆ ಅಂತಂದರೆ ಮೆಟೀರಿಯಲ್ಲು, ನೀವು ಒಂದು ಕ್ವಶನನ್ನು ಸಾಲ್ವ್ ಮಾಡಿದ್ರಿ ಅಂತಂದರೆ ಇನ್ನೊಂದು ಕ್ವಶನನ್ನು ನಿಮಗೆ ಒಂದು ಹೋಮ್ ವರ್ಕ್ ಟೈಪ್ ಅಂದರೆ ನಿಮಗೆ ಕ್ಲಾರಿಟಿ ಸಿಗೋಕ್ಕೋಸ್ಕರ ಕ್ವಶನ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಒಂದು ಕ್ವಶನಿಗಿದೆ ಆ ಸೊಲ್ಯೂಷನ್, ಇನ್ನೊಂದು ಕ್ವಶನಿಗೆ ಸೊಲ್ಯೂಷನ್ ಇಲ್ಲ, ಆ ರೀತಿ ಇದೆ. ಆ ರೀತಿನೇ ಡಿಸೈನ್ ಮಾಡಿರ್ತಕ್ಕಂಥದ್ದು. ಇವಾಗ ನೋಡಿ ಒಂದು ಹೋಮ್ ವರ್ಕ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ. ಇವಾಗ ಸಿಂಪಲ್ ಆಗಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಮೇಲ್ಗಡೆ ಕ್ವಶನಲ್ಲೇ ಗೊತ್ತಾಗಿದೆ. ಅದೇ ರೀತಿ ನೀವು ಎನ್ ನ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೇಮ್ ಮೆಥಡ್, ಏನೂ ಚೇಂಜಸ್ ಇಲ್ಲ. ಆದರೆ ಟೋಟಲ್ ರೆಸಿಸ್ಟೆನ್ಸ್ ಏನಿತ್ತು, ಇಲ್ಲಿ ರೆಜಿಸ್ಟರ್ಸ್ಗಳದ್ದು ರೆಸಿಸ್ಟೆನ್ಸ್ ಎಷ್ಟಿತ್ತು, ಅಲ್ಲಿ 9 ಓಮ್ ಇತ್ತು, ಇಲ್ಲಿ 12 ಓಮ್ ಇದೆ, ಅಷ್ಟೇ ವ್ಯತ್ಯಾಸ. ಅದಾದ್ಮೇಲಿಂದ ಇಲ್ಲಿ 2 ಆಂಪಿಯರ್ ಇದ್ದಿದ್ದ ಜಾಗದಲ್ಲಿ 4 ವೋಲ್ಟ್ ಬ್ಯಾಟ್ರಿ ಇದ್ದಿದ್ದ ಜಾಗದಲ್ಲಿ ಸ್ವಲ್ಪ ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಿದ್ದಾರೆ. ಓಕೆನಾ, ಇದು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ನೋಡಿ 26th ಕ್ವಶನ್ ಅನ್ನು ನೋಡೋಣ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೂ ಸಹ ನಾವು ನೋಡೋಣ. ದ ಅಡ್ಜಾಯಿಂಟ್ ಗ್ರಾಫ್ ಈಸ್ ಎ VI ಗ್ರಾಫ್, ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಫ್ರಮ್ ದ ಗ್ರಾಫ್. ಅವ್ರು ಏನು ಹೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿ ರೆಸಿಸ್ಟೆನ್ಸನ್ನು. ಈ ಒಂದು ಗ್ರಾಫನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಆ ಗ್ರಾಫಿಂದ ನೀವು ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರೆಸಿಸ್ಟೆನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಆಲ್ರೆಡಿ ಇವಾಗ 9th 8th ನೀವು ಏನು ಕಲ್ತಿದ್ದೀರಾ, ಸ್ಲೋಪ್ ಕಂಡುಹಿಡಿಯೋದು ಹೆಂಗೆ ಅಂತ ನೀವು ಆಲ್ರೆಡಿ ಕಲ್ತಿದ್ದೀರಾ. ಸ್ಲೋಪ್ ಅಂತಂದರೆ ಇವಾಗ ನೋಡಿ, ಸ್ಲೋಪ್ನ ನಾವು ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಲೋಪಿಂದ. ಈ ಸ್ಲೋಪ್ನ ನಾವು ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದರೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆನಪಲ್ಲಿ ಇಟ್ಕೊಳ್ರಿ, ಸ್ಲೋಪ್ ಅಂದರೆ ನಾವು ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನು ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇವಾಗ ಇದನ್ನು ಇನ್ನೊಂದು ರೀತಿ ನಾವು ಬರಿಬೋದು, ದಟ್ ಈಸ್ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಅಂತ ಸಹ ನೀವು ಬರಿಬೋದು. ಓಕೆನಾ, ನೆನಪಲ್ಲಿ ಇಟ್ಕೊಳ್ರಿ, ಈ ಫಾರ್ಮುಲಾ ನೀವು ಸ್ಲೋಪ್ ಕಂಡುಹಿಡಿಯೋಕ್ಕೆ, ಈ ಒಂದು ಗ್ರಾಫನ್ನು ಕೊಟ್ಟಿದ್ದಾರಲ್ಲ, ಈ ಗ್ರಾಫನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಒಂದು ಫಾರ್ಮುಲಾ ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ನೋಡ್ರಿ ಅವ್ರು ವ್ಯಾಲ್ಯೂಸನ್ನು ಕೊಡ್ತಾ ಹೋಗಿದ್ದಾರೆ. ದಟ್ ಈಸ್ ಇದು ವಿ, ಇದು VI ಗ್ರಾಫ್ ಅಲ್ವಾ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು VI ಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ವ್ಯಾಲ್ಯೂಸ್ಗಳನ್ನು ಅವ್ರು ಆಲ್ರೆಡಿ ಇಲ್ಲಿ ಪಾಯಿಂಟ್ಸಿಗೆ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನೀವು ಆನ್ಸರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇವಾಗ ನಾವು ಈ ಒಂದು ಸ್ಲೋಪ್ ಫಾರ್ಮುಲಾ ಇದೆಯಲ್ಲ, ಇದನ್ನು ಬಳಸೋಣ. ಇವಾಗ ನೋಡ್ರಿ, ಸ್ಲೋಪ್ ಎಮ್ ಅಂದರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತಿರೋದು ಇಲ್ಲಿ, ದಟ್ ಈಸ್ ರೆಸಿಸ್ಟೆನ್ಸ್. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಇಲ್ಲಿ ರೆಸಿಸ್ಟೆನ್ಸ್ದು, ಅದಕ್ಕೋಸ್ಕರ ನಾನು ಆರ್ ಅಂತ ಬರ್ಕೊಂತೀನಿ. ಇಲ್ಲಿ ನೋಡ್ರಿ ವೈ ಆಕ್ಸಿಸಲ್ಲಿ ಯಾವ್ದಿದೆ, ಇಲ್ಲಿ ವೈ ಆಕ್ಸಿಸಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಆಕ್ಸಿಸಲ್ಲಿ ಏನು ಕೊಟ್ಟಿದ್ದಾರೆ, ಕರೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಏನಂತ ಬರಿತೀನಪ್ಪ ಅಂದರೆ ಫಸ್ಟು ಏನೋ ವೈ ಆಕ್ಸಿಸಲ್ಲಿ ಯಾವ್ದಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಅದಕ್ಕೋಸ್ಕರ ನಾನು V2 ಅಂತ ಬರಿತೀನಿ. V2 ಮೈನಸ್ V1 ಡಿವೈಡೆಡ್ ಬೈ I2 ಮೈನಸ್ I1. V2 ಅಂದರೆ ಯಾವುದು, I2 ಅಂದರೆ ಯಾವುದು, ಇವಾಗ ನೋಡ್ರಿ ನೆನಪಲ್ಲಿ ಇಟ್ಕೊಳ್ರಿ, V2 ಅಂದರೆ ಯಾವುದು, V1 ಅಂದರೆ ಯಾವುದು ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳು. ಇವಾಗ ನೋಡ್ರಿ ಇಲ್ಲಿ 4 ಕೊಟ್ಟಿದ್ದಾರಲ್ಲ, ಇದನ್ನು ನಾನು I2 ಅಂತ ಕರಿತೀನಿ. ಸ್ವಲ್ಪ ಸಣ್ಣದ್ರಲ್ಲಿ ಬರೆಯೋಣ. 4 ಇದೆಯಲ್ಲ, ದಟ್ ಈಸ್ I2 ಅಂತ ನಾನು ಕರಿತೀನಿ, ಇದನ್ನು V2 ಅಂತ ಕರಿತೀನಿ. ಓಕೆನಾ, ಇವಾಗ ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್, ಇದನ್ನು ನಾನು I1 ಅಂತ ಕರಿತೀನಿ, ಇದನ್ನು V1 ಅಂತ ಕರಿತೀನಿ. ಓಕೆ, ನಮಗೆ V1 ಮತ್ತು I1 ವ್ಯಾಲ್ಯೂಸ್ಗಳು ಆಲ್ರೆಡಿ ನಮಗೆ ಇವಾಗ ಯಾವ್ದಾವುದು ಅಂತ ಗೊತ್ತಾಯಿತು. ಇವಾಗ ಆ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ ನಿಮಗೆ ಆರ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಸಿಗುತ್ತೆ, ಆರ್ ವ್ಯಾಲ್ಯೂ ಸಿಗುತ್ತೆ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇ ಅದಲ್ವಾ, ಟೋಟಲ್ ರೆಸಿಸ್ಟೆನ್ಸ್ ಇಂದ ಗಿವನ್ ಗ್ರಾಫ್ ಅಂತ ಕೇಳಿದ್ದಾರೆ. ಇವಾಗ
ವಿ ಎಷ್ಟು ಕೊಟ್ಟಿದ್ದಾರೆ ಅವರು, ವಿ ಟು ಎಷ್ಟು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಇಲ್ಲಿ ಮೇಲ್ಗಡೆ ವಿ ಟು ಕೊಟ್ಟಿರ್ತಕ್ಕಂಥದ್ದು 13.2. ಅದಾದ್ಮೇಲೆ ವಿ ಒನ್ ಎಷ್ಟು ಕೊಟ್ಟಿದ್ದಾರೆ 1.6 ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 13.2 ಕೊಟ್ಟಿದ್ದಾರೆ. ಮತ್ತೆ ವಿ ಒನ್ ಎಷ್ಟು ಕೊಟ್ಟಿದ್ದಾರೆ, ವಿ ಒನ್ ದಟ್ ಈಸ್ 1.6 ಎಷ್ಟು ಕೊಟ್ಟಿದ್ದಾರೆ, 1.6. ಓಕೆ, ಅದಾದ್ಮೇಲಿಂದ ಐ ಟೂನ ಅಬ್ಸರ್ವ್ ಮಾಡಿ. ಐ ಟು ಎಷ್ಟು ಕೊಟ್ಟಿದ್ದಾರೆ 4, ಐ ಒನ್ ಎಷ್ಟು ಕೊಟ್ಟಿದ್ದಾರೆ 0.5. ಐ ಟು 4 ಕೊಟ್ಟಿದ್ದಾರೆ ಮತ್ತು 0.5 ಐ ಒನ್ ಅನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಇಲ್ಲಿ ಅಕಾರ್ಡಿಂಗ್ ಟು ಫಾರ್ಮುಲಾ ನಾವೇನು ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋದು. ಇವಾಗ ನೋಡಿ ಇದನ್ನ ಮೈನಸ್ ಮಾಡಿ ಅದಾದ್ಮೇಲೆ ಡಿವೈಡ್ ಮಾಡಿ. ಇವಾಗ ನೋಡ್ರಿ 13.2 ಮೈನಸ್ 1.6 ಅಂದರೆ ಎಷ್ಟು ಬರುತ್ತೆ, ಅವ್ರು ಏನು ಕೊಟ್ಟಿದ್ದಾರೆ 13.2 ಮೈನಸ್ 1.6. ಇವಾಗ ಎಷ್ಟು ಬರುತ್ತೆ ನೋಡಿ 6. ಅದಾದ್ಮೇಲೆ ಏನು ಬರುತ್ತೆ 10 ಬರುತ್ತೆ. 10.6 ಬಂತು ನಮಗೆ. ನ್ಯೂಮರೇಟರ್ಲ್ಲಿ ಏನು ಬಂತು 10.6 ಬಂತು. ಅದಾದ್ಮೇಲೆ ಏನು ಮಾಡ್ತೀರಾ 0.5 ಕಳೆದ್ರೆ ಎಷ್ಟು ಬರುತ್ತೆ, ದಟ್ ಈಸ್ 3.5 ಬರುತ್ತೆ ಡಿನಾಮಿನೇಟರ್. ಇವಾಗ ನೀವು ಇದನ್ನು ಡಿವೈಡ್ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದೇ ರೆಸಿಸ್ಟೆನ್ಸ್ನ ವ್ಯಾಲ್ಯೂ. ಓಕೆನಾ. ಇವಾಗ ನೋಡ್ರಿ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ದಾಯ್ತು. ಇವಾಗ ಈ ಒಂದು ಚಾಪ್ಟರಲ್ಲಿ ಇನ್ನೇನು ಇಂಪಾರ್ಟೆಂಟ್ ಅಂತಂದರೆ, ಇವಾಗ ನೀವು ನೆನಪಲ್ಲಿ ಇಟ್ಕೊಬೇಕಾಗಿರೋದು ಈ ಒಂದು ಟ್ಯಾಬ್ಯುಲರ್ ಕಾಲಮ್ ಅಥವಾ ಈ ಒಂದು ಟೇಬಲ್ ಕೊಟ್ಟಿದ್ದಾರೆ NCERT ಇಲ್ಲಿ ಕನ್ನಡ ಮೀಡಿಯಂ ಕೊಟ್ಟಿದ್ದಾರೆ ಈ ಒಂದು PDF ಅಲ್ಲಿ. ಆದರೆ ಇಂಗ್ಲೀಷ್ ಮೀಡಿಯಂ ಅವರಿಗೆ ಇಂಗ್ಲೀಷಲ್ಲಿ ಇದೆ. ಇವಾಗ ಆ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಎಲ್ಲ ಸಿಂಬಲ್ಸ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಿಂಬಲ್ಸ್ಗಳು ಸಹ ತುಂಬ ಇಂಪಾರ್ಟೆಂಟ್. ಆ ಸಿಂಬಲ್ಸ್ಗಳನ್ನ ಸಾಕಷ್ಟು ಸತಿ ಕೇಳಿದ್ದಾರೆ. ಮತ್ತು ಈ ವರ್ಷ ಏನಪ್ಪ ಅಂದರೆ MCQ ಬೇಸಿಸ್ ಮೇಲೆ ಕೇಳ್ಬೋದು. ಇವಾಗ LBA ಕ್ವಶನ್ಸ್ಗಳಲ್ಲೂ ಸಹ ಅಷ್ಟೇ ಎಷ್ಟೊಂದು ಸಿಂಬಲ್ ಬೇಸಿಸ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಸಿಂಬಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಎರಡೆರಡು ಸಿಂಬಲ್ಸ್ಗಳನ್ನು ಕೊಟ್ಟಿದ್ದಾರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಜಾಸ್ತಿ ಕೇಳ್ತಕ್ಕಂಥದ್ದೇ ಈ ವೇರಿಯಬಲ್ ರೆಸಿಸ್ಟೆನ್ಸ್. ಈ ವೇರಿಯಬಲ್ ರೆಸಿಸ್ಟೆನ್ಸನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಬೇರೆ ಯಾವ್ದು ಈ ಜಾಯಿಂಟೆಡ್ ವೈರು ಮತ್ತು ಕ್ರಾಸಿಂಗ್ ದ ವೈರು ಇವೆಲ್ಲ ಸಹ ಕ್ಲೀನಾಗಿ ನೀವು ನೋಡ್ಕೊಂಡ್ರಿ ಅಂತಂದರೆ ಇವು ಚಾಪ್ಟರಲ್ಲಿ ತರೋ ಆಗಿರ್ತೀರಾ. ಇವಾಗ ಈ ರೀತಿ ಯಾವ್ಯಾವ ಕ್ವಶನ್ಸನ್ನು ಕೇಳಿದಾರೋ ಇವಾಗ ನೋಡ್ರಿ ಇದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ. ಎಲ್ಲ ಚಾಪ್ಟರ್ದು ಇದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ವೀಡಿಯೋಸ್ಗಳನ್ನು ನಾವು ತಲುಪಿಸ್ತೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.